ನಮ್ಮನ್ನು ಟಚ್ ಮಾಡಬೇಕು ಅಂತಂದರೆ ಭಗವಂತನ ಟಚ್ ಮಾಡ್ದಂಗೆ. ಅದು ಅಹಂಕಾರ ಅಲ್ಲ ಸರ್, ಆತ್ಮವಿಶ್ವಾಸ, ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ಡಿಫೆನ್ಸ್. ನಮಗೆ ಆತ್ಮವಿಶ್ವಾಸ ಇದೆ ನಮಗೆ. ಅದೆಲ್ಲ ನಮ್ದು ಯಾವುದು ಒರಿಜಿನಲ್ ಅಲ್ಲ ಸರ್. ಅದು ಆಮೇಲೆ ಕಟ್ಟಿಸ್ಕೊಂಡಿರೋದು ನಾವು. ಹೊತ್ಕೊಂಡು ಹೋಗಿ 4 ಜನ, ಜೊತೆಲಿರೋದು 2 ಸಾಕು. ಮೊದಲು ಕಾಮ ತುರಾಣಂ 4 ಜನ ಭಯಂ ಅಂತಿದ್ದು, ಇವಾಗ ಹಂಗಲ್ಲ. ವಿದ್ಯಾ ತುರಾಣಂ 4 ಜನ ಭಯಂ. ಕಂಡದ್ದು ಕಂಡಂಗೆ ಹೇಳಿದ್ರೆ ಕೆಂಡಂತೆ ಕೋಪ ಅಂದ್ಬಿಟ್ಟು ಸರ್. ಒಂದು ಸಾರಿ ಹೆಸರು ಬಂದ ಮೇಲೆ ಆ ಬದುಕೋದಿದೆಯಲ್ಲ ಸರ್, ಅದೇ ಸಾವು. ನಿನ್ನ ಸ್ಟಾರ್ ನೀನೇ ಕಟ್ಕೋ, ಆವಾಗಲೇ ನಿನಗೆ ಬೆಲೆ ಕಟ್ತಾರೆ. ನಿನ್ನ ಸಾಧನೆಗೆ ನಿನ್ನ ಹುಟ್ಟಿಗೊಂದು ಬೆಲೆ ಸಿಗುತ್ತೆ ಅಂತ. ತಂದೆ ತಾಯಿ ಕಲಿಸ್ಲಿಲ್ವಾ? ಗುರು ಕಲಿಸ್ತಾರೆ. ಗುರು ಕಲಿಸಿಲ್ವಾ? ಯಾರು ಕಲಿಸ್ತಾರೆ ಸರ್? ಸಮಾಜ ಕಲಿಸುತ್ತೆ. ಹೆಂಗೆ ಸಮಾಜ ಕಲಿಸೋದು? ಒಡೆದು ಕಲಿಸುತ್ತೆ. ಆಗಲೇಬೇಕು ಅನ್ನೋ ಒಂದು ಹಠ ಇದ್ದರೆ ಆ ಕಣ್ಣೀರು ಬರಬೇಕದು. ಕಣ್ಣೀರು ಬಂದ ತಕ್ಷಣ ನಮ್ದು ವೀಕ್ ಪಾಯಿಂಟ್ ಅಲ್ಲ ಅದು. ಕಣ್ಣೀರು ಆದಮೇಲೆ ಇನ್ನು ನೆಕ್ಸ್ಟ್ ಏನು? ಎಲ್ಲ ಫೇಮಸ್ ಚಾನಲ್ಗೆಲ್ಲನೂ ಟ್ರೈ ಮಾಡಿದೆ. ಕಮರ್ಷಿಯಲ್ ವಿಭಾಗ ಇರುತ್ತೆ, ಇದಿರುತ್ತೆ. ಏನಾದ್ರು ಕಾಂಟ್ರವರ್ಸಿ ತೊಗೊಂಬನ್ನಿ. ಅದಾದಮೇಲೆ ಸುಮ್ಮನೆ ಇರಬಾರ್ದಲ್ವಾ? ಬಿಡ್ರಿ ಕರಾಟೆಯಲ್ಲಿ ದಬಾಕಿರ್ತೀರಾ, ಅದಾದಮೇಲೆ ಏನು ಮಾಡಿದ್ರಿ ಅಂತ ಕೇಳ್ತೀರಲ್ವಾ? ಕೇಳ್ತಾರೆ, ನೀವಲ್ಲ ಸಾರಿ, ಹೊರಗಡೆ ಜನ ಕೇಳ್ತಾರೆ. ಕರಾಟೆ ಬಿಡ್ರಿ, ಗೊತ್ತಿದೆ ನಿಮಗೆ. ಇವಾಗ ನೀವು ಹೇಳ್ತೀರಿ ಕರಾಟೆ ಬಗ್ಗೆ ಏನು, ಅದೆಲ್ಲ ಕೇಳ್ತೀವಿ. ವಾಟ್ ಅಬೌಟ್ ಸೋಷಿಯಲ್ ಸರ್ವಿಸ್? ಇಲ್ಲ ಸರ್, ಕರಾಟೆ ಅಂದರೆ ನೀವು ಹೇಳ್ದಂಗೆ ಸರ್, ನಾವೇನೋ ಹೇಳ್ಬಿಡ್ತೀವಿ ಸಾಮಾನ್ಯವಾಗಿ, ಕರಾಟೆ ಅಂದರೆ ಕರಾಟೆಗೆ ಹಿಂಗೆ ಬಿಡು ಅಲ್ವಲ್ಲ ಸರ್. ಅದು ಎಷ್ಟು ಶ್ರಮ ಇರುತ್ತೆ, ಪರಿಶ್ರಮ ಇರುತ್ತೆ, ಡಿಸಿಪ್ಲಿನು. ಖಂಡಿತ. ಈಗ ಬ್ರೂಸ್ಲಿ ಅವ್ರ ಬಗ್ಗೆ ಹೇಳಿದಾಗ ಅದನ್ನು ದೃಷ್ಟಿ ಏಕಾಗ್ರತೆ ಅದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ ಸರ್. ಸುಮ್ಮನೆ ನಾವು ಹಿಂಗೆ ಅಲ್ಲ ಸರ್ ಅದು ಅಲ್ವಾ, ಅದರಲ್ಲಿ ಏನೋ ಇರ್ತದೆ ಸುಮಾರು. ಖಂಡಿತ ಇದೆ, ಖಂಡಿತ. ಶ್ರದ್ಧೆ ತುಂಬ ಬೇಕು ಸರ್. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಮತ್ತೆ ಮೊದಲು ಕಾಮ ತುರಾಣಂ 4 ಜನ ಭಯಂ ಅಂತಿತ್ತು, ಇವಾಗ ಹಂಗಲ್ಲ. ವಿದ್ಯಾ ತುರಾಣಂ 4 ಜನ ಭಯಂ. ವಿದ್ಯೆ ಕಲಿಬೇಕು ಅಂತಂದರೆ ನಾಚಿಗೆ ಈಚಿಗೆ ಎಲ್ಲ ನೀವು ಕಲಿಸ್ಕೊಟ್ರು ಸರ್. ನಾವು ಚಿಕ್ಕ ಮಕ್ಳಿಗೂ ನಾನು ಕಾಲಿಗೆ ನಮಸ್ಕಾರ ಮಾಡ್ತೀವಿ ಸರ್. ಯಾಕೆ ನಾನು ರಾಜಣ್ಣ, ವಿಷ್ಣು ಸರ್ ಅಂತೆಲ್ಲ ಹೇಳ್ತೀವಿ ಅಂತಂದರೆ, ಎಲ್ಲಿ ಕಲೆ ಇರುತ್ತೋ ದೊಡ್ಡವರು ಚಿಕ್ಕವರು ಅಂದಿರ ಅವ್ರ ಕಾಲಿಗೆ ನಮಸ್ಕಾರ ಮಾಡುವಂಥ ಒಂದು ದೊಡ್ಡ ಪದ್ಧತಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ಧರ್ಮಪತ್ನಿನೇ ಆಗ್ಬೋದು ಸರ್. ಅವ್ರು ಏನಾದ್ರು ನನಗೆ ಸಹಕಾರ ಕೊಟ್ಟರು ಅಂತಂದರೆ ಅವ್ರ ಕಾಲು ನಮಸ್ಕಾರ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಹಂಗೆ ಅಂದ್ಬಿಟ್ಟು ನಾನು ಕೋಪ ಇಲ್ಲ, ನಾನು ತುಂಬ ಸಾಧು, ಅದೆಲ್ಲ ಇಲ್ಲ ಸರ್. ಕೋಪನೇ ನಮಗೆ ಇಲ್ಲ ಸರ್. ಸಂಸಾರದಲ್ಲಿ ಹೇಳಿತ ಇರಬೇಕು ಸರ್. ಕೋಪ, ಪ್ರೀತಿ, ಸುಖ, ದುಃಖ ಎಲ್ಲ ಮಿಶ್ರಣ ಇದ್ರೂ ಅದನ್ನು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಮೊನೋಪೋಲಿ ಅಂತ ಹೇಳ್ತಾರಲ್ಲ, ಒಂದೇ ಆಗ್ಬಿಡುತ್ತೆ ಅದು. ನಮ್ಮ ಕರಾಟೆ ನಥಿಂಗ್ ಬಟ್ ಆರ್ಮಿ. ನಮ್ಮದು ಆರ್ಮಿ ಸಿಸ್ಟಮ್. ಈ ಟೈಮು ಅಂತಂದರೆ ನಮ್ಮ ಮನೆಯಲ್ಲಿ ಹೆಣ ಬಿದ್ದಿದ್ರು ನಾವು ಆ ಟೈಮಿಗೆ ಬಂದುಬಿಡ್ತೀವಿ. ನಮ್ಮ ಸಿಸ್ಟಮ್ ಅದು. ಬೇರೆಯವ್ರು ಮಾಡಿ ಅಂತ ನಾನು ಖಂಡಿತ ಹೇಳಲ್ಲ. ಆದರೆ ಇವತ್ತಿಗೂ NT ರಾಮಾರಾವ್ ಅವರಾಗ್ಬೋದು, ANR ಆಗ್ಬೋದು, ಚಿರಂಜೀವಿ ಅವರಾಗ್ಬೋದು, ಶಿವಾಜಿ ಗಣೇಶನ್ ಆಗ್ಬೋದು. ಯಾಕೆ ಸರ್ ಅವರೆಲ್ಲನೂ ಪ್ರಸಿದ್ಧರಾಗಿರ್ತಾರೆ? ರಾಜ್ ಕಪೂರ್ ಅವರಾಗಿರ್ಬೋದು, ಎಲ್ಲ ಸಿನಿಮಾ ಆರ್ಟಿಸ್ಟು ಅಂತಲೇ ಅಲ್ಲ. ಸಚಿನ್ ತೆಂಡೂಲ್ಕರ್ ನಿಮಗೆ ಗೊತ್ತಿದೆ ಸರ್, ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ ಏನು ಅಂತಂದರೆ, ಅವ್ರನ್ನ ಸುಮಾರು ಒಂದು 100 ಚಿಲ್ಲರೆ ಬಾರಿ ಅವ್ರನ್ನ ಔಟ್ ಮಾಡಿರ್ತಾರೆ. ಔಟ್ ಅಲ್ಲ, ಅವರು ಅಂಪೇರ್ ಒಂದು ತಪ್ಪು ನಿರ್ಣಯದಿಂದ ಆಗಿರ್ತಾರೆ. ಒಂದೇ ಒಂದು ದಿವಸ ಕೂಡ ಅವರ ಅಸಮಾಧಾನದಿಂದ ಯಾರನ್ನೂ ನೋವು ಮಾಡಿದಿರ್ತಾರ ಬಂದರು. ಅದು ಸ್ಪೋರ್ಟ್ಸ್ ಮ್ಯಾನ್ ಅಂತಂದರೆ. ಇದು ಇವರೆಲ್ಲರೂ ಸ್ಫೂರ್ತಿಯಾಗಿ ತೊಗೊಂಡು ನೀವು ಮುಂದೆ ಬಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಖಂಡಿತ ಸರ್. ಸರ್, ಈಗ ನೀವು 5 ಬಾರಿ ಗಿನ್ನಿಸ್ ದಾಖಲೆ, ಜೊತೆಗೆ 110 ಬಾರಿ ಕರಾಟೆಲಿ ವಿಶ್ವ ದಾಖಲೆ, 16 ಡಾಕ್ಟರೇಟ್. ಸರ್, ಇದನ್ನೆಲ್ಲ ನಮ್ಮ ಮೀಡಿಯಾದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಯಾರು ಗುರ್ತಿಸಲ್ವ? ನಿಮ್ಮನ್ನ ಗುರ್ಸ್ಬಿಟ್ಟು ಕರೆದು ನಿಮ್ಮ ಬಗ್ಗೆ ಅಂದರೆ ಅಷ್ಟಾಗಿ ಗೊತ್ತಿಲ್ಲ ಅಂದ್ಕೊಳ್ತೀನಿ ನಾನು. ಇಲ್ಲ ಸರ್, ಗೊತ್ತಿರುತ್ತೆ ಸರ್. ಇವಾಗ ನೀವು ಗೂಗಲಲ್ಲಿ ಹೊಡೆದ್ರೆ ಗೊತ್ತಿರುತ್ತೆ ಸರ್. ಗೂಗಲ್ ಇವತ್ತು ಸಾಮಾಜಿಕ ಜಾಲತಾಣಗಳು ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಒಳ್ಳೆಯದನ್ನು ತಗೊಳ್ಳಲ್ಲ, ಕೆಟ್ಟದನ್ನು ಬೇಕಾದ್ರೆ ಆರಾಮಾಗಿ ತಗೋತಾರೆ. ಯಾಕಂದರೆ ಸಾಮಾನ್ಯವಾಗಿ ಸರ್, ಯಾಕಂದರೆ ನನಗೆ ಗಿನ್ನಿಸ್ ದಾಖಲೆ ಒಂದು ಮಾಡಿದ್ರೆ ದೊಡ್ಡದು ಸರ್. ಅದು ಒಂದೊಂದೇ ಗಿನ್ನಿಸ್ ದಾಖಲೆ ಮಾಡ್ತೇನೆ ಗುರು ಅಂತಾರೆ. ಬಟ್ ನೀವು 5 ಬಾರಿ ಮತ್ತು 110 ಬಾರಿ ವಿಶ್ವ ದಾಖಲೆ, 16 ಡಾಕ್ಟರೇಟ್, ಅದರಲ್ಲಿಗೆ ನಿಮಗೆ ಸಮಾಜ ಸೇವೆ ಮಾಡ್ಬೇಕಂತ ಇದೆ. ಯಾವುದೋ ಸ್ವಾರ್ಥ ಅಲ್ಲ, ನಿಸ್ವಾರ್ಥ. ಇದನ್ನು ಗುರುತಿಸಿ ಯಾರಾದರೂ ಕರೆದು ಆ ಥರದ್ದು ಯಾವ ಸರ್ಕಾರ ಆಗ್ಬೋದು, ಯಾರು ಅದೆಲ್ಲ ಏನೂ ಇಲ್ಲ ಸರ್. ಅದು ಯಾರು ಸಹಕಾರನೂ ಕೊಟ್ಟಿಲ್ಲ. ಅದನ್ನ ಎದುರು ನೋಡಬಾರ್ದು ಸರ್, ತಪ್ಪದು. ನನಗೆ ಕೇಳಿದ್ರೆ ಯಾರೋ ಸಹಾಯ ಮಾಡ್ತಾರೆ, ಯಾರೋ ಕಾಫಿ ಕೊಡಿಸ್ತಾರೆ, ತಿಂಡಿ ಕೊಡಿಸ್ತಾರೆ, ಊಟ ಕೊಡಿಸ್ತಾರೆ, ಅದೆಲ್ಲ ಒಂದು ದಿವಸಕ್ಕೆ ಮಾತ್ರನೇ. ನಾನು ನಾಳೆ ಮತ್ತೆ ಮಾಡಬೇಕಲ್ಲ, ನಂಗೆ ನಾಳೆ ಯಾರು ಕೊಡಿಸ್ತಾರೆ? ನಮ್ಮದೇನೋ ಬ್ರೆಡ್ ಆ್ಯಂಡ್ ಬಟರ್ ನಾವು ಮಾಡಲೇಬೇಕು ಅಲ್ವಾ ಸರ್. ಹಣ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸರ್. ಆಮೇಲೆ ಇನ್ಫ್ಲೂಯೆನ್ಸ್ ಅನ್ನೋದು ಇನ್ನೂ ಮುಖ್ಯ ಆಗುತ್ತೆ. ನಮ್ಮ ಕನ್ನಡದಲ್ಲಿ ಏನು ಹೇಳ್ತೀವಿ ಸರ್ ಇನ್ಫ್ಲೂಯೆನ್ಸ್ಗೆ? ಬಕೆಟ್ ಹಿಡಿಯೋದಂತೀವಿ ಸರ್. ಅದು ಹೇಳ್ಬಾರ್ದು, ನನಗೆ ಹೇಳ್ಬಾರ್ದು ಅಂತ. ಅದು ತುಂಬ ಸಾಮಾನ್ಯ. ನಮಗೆ ಬರಲ್ಲ ಸರ್, ನಾವು ಸ್ನಾನ ಮಾಡೋದಕ್ಕೆ ಮಾತ್ರ ಬಳಸ್ತೀವಿ ಅದನ್ನು.
ಸೊ ಇಲ್ಲ ಸರ್ ನನಗೆ ಅಂತಲೇ ಅಲ್ಲ, ಪ್ರತಿಯೊಬ್ಬರು ಇದ್ದಾರೆ ಸರ್. ನಾನೊಬ್ಬನೇ ಕರಾಟೆಯಲ್ಲಿ ದಬ್ಬಾಕಿದ್ದೀನಿ, ಇಲ್ಲ ಬೇರೆ ಬದಲು ಏನೋ ಮಾಡಿದ್ದೀನಿ, ಖಂಡಿತ ನಾನು ಆ ಥರ ಹೇಳಲ್ಲ. ಎಲ್ಲರೂ ನಂತರ ಇರೋರು ಸುಮಾರು ಇದ್ದಾರೆ, ಅವರೆಲ್ಲನೂ ಪ್ರಚಾರ ಬೇಕು ಅಂತಲೇ ನೋಡ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಉದ್ದೇಶ ಚೆನ್ನಾಗಿದ್ದರೆ ನಮ್ಮ ಕೆಲಸಗಳು ಕ್ಲೀನಾಗಿ ಸುಲಭವಾಗಿ ಆಗುತ್ತೆ. ಆಮೇಲೆ ನಿಮಗೆ ಘೋರವಾದ ಸೋಲು ಅನುಭವಿಸ್ಬೇಕು, ಅನಾಥರ ಆಗಬೇಕು. ಇವತ್ತು ನೀವು ಗಮನಿಸಿರ್ಬೋದು, ಮಧ್ಯಮ ವರ್ಗದವರೇ ಸಾಧನೆ ಮಾಡ್ತಾ ಇರೋದು. ನಾನು ಯಾಕೆ ಸ್ಪೆಸಿಫೈ ಆಗಿ ಹೇಳ್ತೀನಿ ಅಂತಂದರೆ, ಬಡವರು ಮಾಡಬಾರ್ದು ಅಂತಿಲ್ಲ, ಅವ್ರಿಗೆ ಅವಕಾಶ ತುಂಬ ಇದೆ ಸರ್. ಕೆಳವರ್ಗದವ್ರಿಗೆ ತುಂಬ ಇದೆ, ಮಾಡ್ಬೋದು. ಅವರು ಮೇಲ್ವರ್ಗದವರು ಸಾಧನೆನೂ ಮಾಡ್ತಾರೆ, ಸಪೋರ್ಟು ಮಾಡ್ತಾರೆ, ಅವ್ರಿಗೆ ಆ ಶಕ್ತಿ ಇರುತ್ತೆ. ಮಧ್ಯಮ ವರ್ಗದವ್ರಿಗೆ ಅದು ಕಷ್ಟ ಆಗುತ್ತೆ. ಇವತ್ತಿಗೂ ಅಷ್ಟೇ ನಾನು ಮೀಡಿಯಾ ಪ್ರಕಾರ ಹೇಳೋದು, ಮಧ್ಯಮ ವರ್ಗದವ್ರು ಯಾರಾದರೂ ಸಾಧನೆ ಮಾಡೋ ಥರ ಇತ್ತು ಅಂತಂದರೆ ಓದು ಅಂತ ಅವ್ರನ್ನ ಹಿಂಸೆ ಮಾಡಬೇಡಿ. ಅವ್ರಿಗೇನೋ ಒಂದು ಟ್ಯಾಲೆಂಟ್ ಇರುತ್ತೆ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತಲ್ವ ಸರ್. ಒಬ್ಬ ಕಂಡಕ್ಟರ್ ಮಗ ಇವತ್ತು ಕನ್ನಡನ ಎಲ್ಲಿಂದ ತೊಗೊಂಡೋಗಿ ನಿಲ್ಲಿಸಿದ್ರು, ಚಾಲೆಂಜ್ ಮಾಡಿದ್ರು ಸ್ಟೇಜ್ ಮೇಲೆ ಅವರು. ನಾನು ಕನ್ನಡವನ್ನು, ನನ್ನ ಚಲನಚಿತ್ರನ ನಾನು ಅಲ್ಲಿವರೆಗೂ ತೊಗೊಂಡೋಗ್ತೀನಿ ಅಂತ ತರಲಿಲ್ವ ಸರ್. ಅದಕ್ಕೆ ನಾವು ಮುಂಚೆ ಮಾಡಿದವರು ತೊಗೊಂಬಂದಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ, ಇವತ್ತು ವಿಶ್ವ ಮಟ್ಟದಲ್ಲಿ ತೊಗೊಂಬಂದ್ರಲ್ಲ ಸರ್. ಅಲ್ಲಿ ಅಮೇರಿಕಲ್ಲಿ ಒಂದು ಬೋರ್ಡ್ ಬರುತ್ತೆ ಸರ್, ಆ ಬೋರ್ಡಲ್ಲಿ ಕೆಲವಲ್ಲಿ ಒಂದು ಕಾಂಪ್ಲೆಕ್ಸಲ್ಲಿ ಒಂದು ಅಪ್ಪು ಅವರು ಹೋದಾಗ, ಆಮೇಲೆ ವಿಷ್ಣು ಸರ್ ಹೋದಾಗ, ಮತ್ತು ಅವರು ರಾಜ್ಕುಮಾರ್ ಸರ್ ಹೋದಾಗ, ಇವಾಗ KGFದು ನೋಡಿ, ಅದು ಅವರು ಬದುಕಿದ್ದವ್ರು ಹೋದ್ಮೇಲೆ ಬಂತು, ಇವರು ಬದುಕಿದ್ದಾಗಲೇ ಬಂದ್ಬಿಡ್ತು. ನಾನು ಕೇಳ್ಕೊಳ್ಳೋದೇ ಥರ, ಬದುಕಿದ್ದಾಗ ಯಾರಾದ್ರು ಸಾಧಕರಿಗೆ ಯೋಗ್ಯತೆ ಎರಡೂ ಇದ್ದರೆ ಖಂಡಿತ ಸಹಕಾರ ಕೊಡಿ ಅಂತ. ನೀವು ಮೀಡಿಯಾದ ಹೇಳಿದ್ರಲ್ಲ ಸರ್, ಖಂಡಿತ ಕೆಲವು ಮೀಡಿಯಾಗಳಿದೆ ಒಳಗಡೆ ಕೂಡ ಸೇರಿಸಲ್ಲ ನಮ್ಮನ್ನು. ನಾನು ಹೋಗೋದು 2 ವೀಲರ ಸರ್. ನಾನು ಇವತ್ತಿಗೂ ನಾನೊಬ್ಬ ಬಡ ಕರಾಟೆ ಮಾಸ್ಟ್ರೇನೆ. ಅದಿದೆ ಸರ್, ಅದು ಎಲ್ಲ ಕಡೆ ಇದ್ದೇ ಇರುತ್ತೆ ಸರ್. ನಿಮ್ಮ ಪ್ರೊಫೈಲ್ ಕೊಡೋವರೆಗೂ ನಾನು ಅಲ್ಲೇ ಇರ್ತೀನಿ. ಇದು 7 ಸುತ್ತಿನ ಕೋಟೆ ಅಂತಾರಲ್ಲ, ಆ 7 ಸುತ್ತಿನ ಕೋಟೆ ದಾಟಿದ ಮೇಲೆ ಯಾರು ಬೇಕಾದ್ರೂ ಮಾಡ್ಬೋದು ಸರ್. ನನ್ನನ್ನು ಯಾರು ಬೇಕಾದ್ರೂ ಇಂಟರ್ವ್ಯೂ ಮಾಡಬಹುದು, ಅದನ್ನು ತೋರಿಸ್ಬಿಡ್ತೀವಿ ನಾವು. ಈ ಕೆಪಾಸಿಟಿ ಇದೆ, ಯಾರು ಇದ್ದರೆ ತೊಗೊಂಬನ್ನಿ, ನನಗೇನೋ ಚೆನ್ನಾಗಿರೋರು ಇದ್ದರೆ ಅಂತ. ಅದಿಲ್ಲದೆ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ನೋಡೋದೇ ಇಲ್ವಲ್ಲ. ಅಪ್ರೋಚ್ ಮಾಡಿದ್ರಿ ಸರ್ ನೀವು ಮೀಡಿಯಾದೆಲ್ಲ? ಮಾಡಿದ್ವಿ ಸರ್ ಎಲ್ಲ. ನನಗೇನು ಭಯ ಇಲ್ಲ ಏನೇ ಸರ್, ಎಲ್ಲ ಚಾನಲ್, ಎಲ್ಲ ಫೇಮಸ್ ಚಾನಲ್ಗೆಲ್ಲನೂ ಟ್ರೈ ಮಾಡಿದೆ. ಈ ವಿಭಾಗ ಇರುತ್ತೆ, ಕಮರ್ಷಿಯಲ್ ವಿಭಾಗ ಇರುತ್ತೆ, ಇದಿರುತ್ತೆ, ಏನಾದ್ರು ಕಾಂಟ್ರವರ್ಸಿ ತೊಗೊಂಬನ್ನಿ ಸರ್. ಓಪನ್ ಆಗಿ ಅದೆಲ್ಲ ಏನು ಸರ್, ಎಲ್ಲನೂ ಅಂದರೆ 99% ಆ ಥರ ಮಾಡಿದ್ರು ಅಂತಲ್ಲ. ಕೆಲವು ಹೋಗೋಕ್ಕೆ ಜಾಗ ಇಲ್ಲ. ರಂಗಣ್ಣ ಹತ್ರ ಹೋಗಬೇಕು, ನಮಗೆ ಗೊತ್ತಿಲ್ಲ. TV9ಗೆ ಹೋಗಬೇಕು, ಗೊತ್ತಿಲ್ಲ. ಕೆಳಗಡೆ ಫುಟ್ಪಾತಲ್ಲಿ ನಿಂತ್ಕೊಂಡು ಬನ್ನಿ ನಾನು ಬರ್ತೀನಿ ಅಂದರೆ ಯಾರು ನೋಡ್ತಾರೆ ನಮ್ಮನ್ನು? ಸೆಕ್ಯೂರಿಟಿ ಎಲ್ಲಿ ಸೇರಿಸ್ತಾನೆ? ಅದೇ ಆಡಿ ಕಾರಲ್ಲಿ ಬನ್ನಿ, ಒಳಗಡೆ ಬಿಡ್ತಾರೆ ಡೈರೆಕ್ಟಾಗಿ. ಯಾರು ಬೇಕಾದ್ರೂ ಹೋಗ್ಬೋದು. ಇದು ಯಾಕೆ ಹೇಳ್ದಾನೆ, ತುಂಬ ನೋವಿನ ಸಂಗತಿ ಸರ್. ಸಾಧಕರಿಗೆ ಯಾವಾಗ ಬೆಲೆ ಕೊಡ್ತೀವೋ ಅವಾಗ ತುಂಬ ಇದಾಗ ನನಗೆ ಒಂದು ಹೀನಾಯ ಪರಿಸ್ಥಿತಿ ಬರೋ ಥರ ಆಗೋಯ್ತು ಸರ್. ಏನು ಹೇಳ್ತಾರೆ, ಪ್ರಚಲಿತದಲ್ಲಿರುವಂತಹ ಚಳುವಳಿ ಸಂಘಟನೆಗಳು 7,000 ಸಂಘಟನೆಗಳಿದೆ. ಎಷ್ಟು ಜನ ನಿನ್ನೆ ಶ್ರದ್ಧಾಂಜಲಿ ಅರ್ಪಿಸಿದ್ರು ನನಗಂತೂ ಗೊತ್ತಿಲ್ಲ. ಸತ್ಯ ಅಲ್ವಾ ಸರ್? ಇದು ಫಸ್ಟ್ ಟೈಮ್. ಇವತ್ತು ಚಳುವಳಿ ಅಂತ ಬಂದರೆ ಅದೇ ಬೌಟನ್ನು ಹಿಡ್ಕೊಂಡು ಹೋಗ್ತೀವಿ ಬೀದಿಗೆ. ಯಾವಾಗಲೂ ಇಲ್ಲೇ ಇರುತ್ತಲ್ವ, ಎಲ್ಲ ಅದನ್ನೇ ಹೇಳ್ಕೊಂಡೆ ಊಟ ಮಾಡ್ತೀವಿ. ಎಲ್ಲ ಕೆಲವರು ಅವ್ರವ್ರ ಮಕ್ಕಳನ್ನ ಹೊರ ದೇಶಗಳಲ್ಲೇ ಓದಿಸ್ತಾರೆ, ಕನ್ನಡ ಅಂತ ಅಂದ್ಕೊಂಡು. ಅದಕ್ಕೆ ಸರ್ ನಾನು ತೆರೆ ಮೇಲೆ ಯಾಕೆ ಬರಲಿಲ್ಲ ಅಂತಂದರೆ, ನಾವು ಬಂದಾಗ ಏನಾದರೂ ಕಾಂಟ್ರವರ್ಸಿ ಆಗುತ್ತೆ, ಎದುರುಗಡೆ ನಿಂತ್ಕೋತೀವಿ, ಹಿಂಗೆ ಇರೋದನ್ನ ಇದ್ದಿದ್ದಂಗೆ ಹೇಳ್ತೀವಿ. ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ, ಕಂಡದ್ದು ಕಂಡಂಗೆ ಹೇಳಿದ್ರೆ ಕೆಂಡಂತೆ ಕೋಪ. ದೊಡ್ಡರಂಗೇಗೌಡರು ಅವಾಗಲೇ ಬರೆದ್ಬಿಟ್ರು ಹುಲಿ ಹೆಜ್ಜೆಯಲ್ಲಿ. ಅದಕ್ಕೆ ಸರ್ ಅವ್ರು ನಮ್ಮ ಕನ್ನಡದ ಗುರುಗಳು, ಅದು ಆಸ್ತಿ ಸರ್. ಅದು ಅವ್ರನ್ನ ಎಷ್ಟು ಜನ ತೊಗೊಂಬಂದು ತೋರಿಸಿದ್ದಾರೆ ಹೇಳಿ ಸರ್? ಏನೇನು ಮಾಡಿಲ್ಲ ಸರ್ ಅವರು. ಅಣ್ಣ ಅವ್ರಿಗೆ ರಾಜ್ಯ ಪ್ರಶಸ್ತಿ ಬರೋದಕ್ಕೆ ಅವರೇ ಕಾರಣ. ಯಾವುದಾದ್ರು ಹಾಡಲ್ಲಿ ಹೃದಯ ಸಮುದ್ರ ಕಲಕಿ ಬರ್ದಿರೋರು ಅವರು. ಇವತ್ತು ಪಾಪ ನೀವು ಅವ್ರು ಆರ್ಥಿಕವಾಗಿ ನೀವೇನು ಅವ್ರು ಯಾರನ್ನೂ ಭಿಕ್ಷೆ ಬೇಡಲ್ಲ ಸರ್. ನೀವು ಕಲಾವಿದರು, ಅದರಲ್ಲೂ ಎಸ್ಪೆಷಲಿ ಕನ್ನಡಿಗರು, ಯಾರನ್ನೂ ಭಿಕ್ಷೆ ಬೇಡುವಂತಹ ಮನಸ್ತತ್ವ ಯಾರಿಗೂ ಇಲ್ಲ. ನಮ್ಮದು ನಾವು ಮಾಡ್ಕೋತೀವಿ. ನಾವು ಕೇಳೋದು ಒಂದೇ, ಒಂದು ಚಪ್ಪಾಳೆ, ಒಂದು ಸಹಕಾರ, ಒಂದು ಗೌರವ ಕೊಡಿ. ಸರ್, ಈ ಕರಾಟೆಲಿ ಸೆನ್ಸೈ ಅಂತ ಬರುತ್ತಲ್ಲ ಸರ್, ಅದ್ರ ಬಗ್ಗೆ ವಿವರಣೆ ಕೊಡ್ಬೋದಾ ನೀವು? ನಾನು ಅವಾಗಲೇ ಹೇಳಿದೆ ನೋಡಿ ಸರ್, ಕರಾಟೆ ಅನ್ನೋದು ಇಲ್ಲಿಂದ ಹೊರಟಿರ್ಬೋದು. ಅದು ಇನ್ವೆನ್ಷನ್ ಮಾಡಿದ್ದು ಜಾಪನೀಸ್. ಆ ಜಾಪನೀಸ್ ಲ್ಯಾಂಗ್ವೇಜಲ್ಲಿ ಸೆನ್ಸೈ ಅಂತಂದರೆ, ಸೆನ್ಸಾಯ್ ಅಂತಂದರೆ XY, SENSEI, ಸೆನ್ಸಿ ಅಂತಂದರೆ ಟೀಚರ್ ಅಂತ, ಗುರುಗಳು ಅಂತ. ಶಿಹಾನ್ ಅಂದರೆ ಪ್ರೊಫೆಸರ್, ಮಾಸ್ಟರ್. ರೆಂಚಿ ಅಂತಂದರೆ ಪ್ರೊಫೆಸರ್. ಈ ಥರ ಎಲ್ಲ ಒಂದು ಗ್ರೇಡ್ ಇರುತ್ತೆ. ಅಂದರೆ ಇವಾಗ ನಮಗೆ PUC, BA, MA, MBA ಆ ಥರ ಇದೆಲ್ಲ ಕರಾಟೆಯಲ್ಲೂ ಕೂಡ ನಥಿಂಗ್ ಬಟ್ ಇವಾಗ ಎಜುಕೇಷನ್ ಥರನೇ ನಾವೆಲ್ಲನೂ ಸಿಲೆಬಸ್ ಎಲ್ಲ ನಮ್ಮ ಹತ್ರ ಇದೆ. ಕರಾಟೆ ಸಿಲೆಬಸ್ ಇದೆ. ಇವಾಗ ನಥಿಂಗ್ ಬಟ್ ಎಜುಕೇಷನ್, ಕರಾಟೆ ನಥಿಂಗ್ ಬಟ್ ಎಜುಕೇಷನ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಕೆಲವನ್ನ ಜನ ಏನು ನೋಡ್ತಾರೋ ಅದಲ್ಲ ಸರ್.
ಜನ ನೋಡೋದು ಬೇರೆ, ಒಳಗಡೆ ಪ್ರೊಫೆಷನ್ ಇರೋದೇ ಬೇರೆ. ನಾಟ್ ಓನ್ಲಿ ಕರಾಟೆ, ಎಲ್ಲ ಪ್ರೊಫೆಷನ್ಸ್ಲೂ ಅದೇ ಥರನೇ. ಅಂದರೆ ಇಮ್ಯಾಜಿನ್ಗೂ ಮತ್ತು ರಿಯಾಲಿಟಿಗೂ ತುಂಬ ವ್ಯತ್ಯಾಸ, ತುಂಬ ವ್ಯತ್ಯಾಸ ಇದೆ. ಜನ ಅನ್ಕೊಳ್ಳೋದು ಈಸಿ, ಕರಾಟೆ ಮಾಡಿಬಿಟ್ರೆ ಎಲ್ಲ ಎದ್ದು ಬಿಸಾಕ್ಬಿಡ್ತಾರೆ, ಹೊಡೆದಾಕ್ಬಿಡ್ತಾರೆ, ಎತ್ತಿ ರೋಡಿಸಮ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇಲ್ಲ ಸರ್, ಇವಾಗ ಎಲ್ಲ ಗೊತ್ತಿರೋರು ಏನು ಮಾಡ್ತಾರೆ ಸರ್, ಗುರುಗಳಿಗೆಲ್ಲ ಗೊತ್ತಿರುತ್ತಲ್ವ ಸರ್, ಏನು ಮಾಡ್ತಾರೆ ಸರ್ ಅವರು? ವಿದ್ಯೆ ಕೊಡ್ತಾರೆ ಸರ್. ಎಲ್ಲ ಕೊಡೋದು, ಈ ಕೊಡೋದು ಅಭ್ಯಾಸ ಆಗುತ್ತೆ. ನಮ್ಮ ಕರಾಟೆಲ್ಲೂ ಅದೇ ಥರನೇ ಸರ್. ಇವಾಗ ಇಲ್ಲಿಂದ ನಾವು ಹೈವೇ ರೋಡ್ಗೆ ಹೋಗ್ಬೇಕು. ಆ ಹೈವೇ ರೋಡ್ಗೆ ಹೋಗ್ತಾ ಎಷ್ಟು ಹಳ್ಳಗಳು ಕೊಳ್ಳಗಳು, ಮನುಷ್ಯರ ಅಡ್ಡ ಬರೋದು. ಬಟ್ ವಿ ಹ್ಯಾವ್ ಟು ರೀಚ್ ಅವರ್ ಗೋಲ್. ಅದೇ ಹೈವೇ. ಇದು ಬಡತನ, ಸೋಲು, ಅವಮಾನ ಇದೆಲ್ಲನೂ ಈ ಹಳ್ಳಗಳು ಪಳ್ಳಗಳು ಹಂಸು ಅದೆಲ್ಲನೂ ಅದೇನೆ. ಅನುಕೂಲ ಇದ್ದವರು ಆಡಿ ಕಾರಲ್ಲಿ ಹೋಗ್ತಾರೆ, ಅವಾಗ ಆರಾಮಾಗಿ ಹೋಗಿ ಸೇರ್ಕೋಬೋದು ಅಂತಾರೆ. ಇಡೀ ಭಾರತ ಅಲ್ಲ, ಈ ವಿಶ್ವದಲ್ಲಿ ನೀವು ಎಲ್ಲೇ ಹೋದ್ರೂ ಎಲ್ಲ ರಸ್ತೆಗಳು ಇರುತ್ತೆ, ಕಷ್ಟನೂ ಇರುತ್ತೆ, ಎಲ್ಲನೂ ಅದೇ ಥರ ಇರುತ್ತೆ. ಈ ಪ್ರಪಂಚನೇ ಕಲಿಯುಗ, ಕಲಿಸುವ ಯುಗ ನಿಮಗೆ. ನಾವೆಲ್ಲ ಅನ್ಕೋತೀವಿ ನಮ್ಮ ಭಾರತದಲ್ಲಿ ಹಿಂಗಿರುತ್ತೆ, ರೋಡ್ ಹಂಗಿರುತ್ತೆ. ನಮ್ಮ ಭಾರತದಲ್ಲಾದರೂ ಒಂದು ಮಾನವೀಯತೆ ಇರುತ್ತೆ. ನಾನು ಹೊರಗಡೆ ದೇಶಕ್ಕೆ ಹೋದಾಗ ಹೇಳ್ತೀನಿ, ತುಂಬ ಕಾಸ್ಟ್ಲಿ ಅಲ್ಲ ಸರ್, ನಮ್ಮ ಇಂಡಿಯನ್ ಮನಿ ತುಂಬ ಕಮ್ಮಿ ಅಲ್ವಾ ದೇಶದವ್ರದ್ದು. ಎಷ್ಟು ಸರ್ ಡಾಲರ್, ಅದು $100 ವಾಟ್ರ್ ಎಷ್ಟು ಬರುತ್ತೆ ಸರ್ ನೀರು 1 ಲೀಟ್ರ್ ಹೊರಗಡೆ ದೇಶದಲ್ಲಿ? ಅಂದರೆ ಡಿಪೆಂಡ್ ಆಗುತ್ತೆ ಸರ್ ಯಾವ ದೇಶ ಎಲ್ಲ. ಸುಮ್ಮನೆ ಹೇಳಿ ಸರ್. ಈಗ ನಾವು ಅಮೆರಿಕಾಗೆಲ್ಲ ಹೋದ್ರೆ ನೋಡಿ ಸರ್, $1 ಅಂದರೆ ನಮ್ಮದು ಪ್ರತಿಯೊಂದಕ್ಕೂ ದುಡ್ಡಲ್ವ ಸರ್? ಪ್ರತಿಯೊಂದಕ್ಕೂ ದುಡ್ಡಲ್ವ ಸರ್? ಹೌದು. 198 ಕಂಟ್ರಿಲಿ ಎಲ್ಲೇ ಹೋದ್ರೂ ದುಡ್ಡೇ, ಎಕ್ಸೆಪ್ಟ್ ಭಾರತ. ಯಾಕೆ ಅಂತ ಅದನ್ನು ಹೇಳ್ತೀನಿ. ನಮ್ಮ ಭಾರತದಲ್ಲಿ 365 ದಿವಸಗಳು ಉಚಿತವಾಗಿ ಅನ್ನದಾನ ನಡೀತಾ ಇದೆ. ಕರೆಕ್ಟಾ ಸರ್? ಎಲ್ಲೋ ಒಂದು ನಡೀತಾನೆ ಇರುತ್ತೆ ದೇವಸ್ಥಾನಗಳಲ್ಲಿ, ಎಲ್ಲರೂ ಸರಿ. ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಭಾರತ ವಿಶೇಷತೆ ಅಲ್ಲ, ವಿಭಿನ್ನತೆ. ನಾವು ವಿಭಿನ್ನತೆ ಇರೋರು ನಾವು ಇವತ್ತಿಗೂ. ಅದರಲ್ಲೂ ನಮ್ಮ ಕರ್ನಾಟಕದ, ಉತ್ತರ ಕರ್ನಾಟಕದ ಸಿದ್ಧಾರೂಢ ಮಠ, ಇಲ್ಲೆಲ್ಲಿ ಬಂತು ಜಾತಿ, ಇವತ್ತು ಎಷ್ಟೋ ಸಾವಿರಾರು ಜನಗಳು. ಅದಕ್ಕೆ ನಾನು ಹೊರಗಡೆ ಹೋದಾಗ ಹೇಳ್ತೀನಿ, ರಿಯಲಿ ನೀವೆಲ್ಲ ಗ್ರೇಟ್, ತುಂಬ ಕಾಸ್ಟ್ಲಿ, ನೀವು ಮನಿಗೆ ವ್ಯಾಲ್ಯೂ ಕೊಡ್ತೀರಾ. ನಿಮ್ಮಲ್ಲಿ ಒಂದು ಊಟ ಮಾಡಿದ್ರೆ $1 ಗಟ್ಟಲೆ ಇದೆ, ಪೌಂಡ್ ಇದೆ. ಆದರೆ ನನ್ನ ಭಾರತದಲ್ಲಿ ಉಚಿತವಾಗಿ ನೀರು ಸಿಗತ್ತೆ, ಉಚಿತವಾಗಿ ಊಟ ಸಿಗತ್ತೆ. ಎಸ್, ಭಾರತೀಯರು ವಿಶೇಷತೆಯಿಂದ ಇರೋರು, ವಿಭಿನ್ನತೆಯಿಂದ ಇರೋರು ಅಂತ ಎಲ್ಲಿದೆ? ಅಯ್ಯೋ ಪಾಪ ಅಂತಂತೀವಿ. ನೀವೆಲ್ಲ ನೋಡಿ ಫಾರಿನ್ ಕಂಟ್ರಿಗೆ ಹೋದಾಗ, ಅಂದರೆ ನಾನು ಬೇರೆ ದೇಶನ ನಾನು ಆಡ್ಕೋತಾ ಇರೋದಂತಲ್ಲ, ಇದು ಆಡೋದಂತಲ್ಲ, ನನ್ನ ಭಾರತ ಯಾಕೆ, ಭಾರತದವರೇನೆ ಯಾಕೆ ವಿಶೇಷತೆಯಿಂದ ವಿಭಿನ್ನತೆ ಇರ್ತೀವಿ ಅಂತ ಹೇಳೋದಕ್ಕೆ ಕಾರಣ ಅದು. ನಾವು ಮಾನವೀಯತೆಯಿಂದ ಇರ್ತೀವಿ. ನಮ್ಮ ಮನೆಗೆ ಬಂದಾಗ ನೀರು ಕೊಡ್ತೀವಿ. ಈ ಪಾಶ್ಚಿಮಾತ್ಯ ಸಂಪ್ರದಾಯದಲ್ಲಿ ನೋಡಿ ನೀವು, ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾ ಇದ್ರು. ಇವಾಗಲ್ಲ, ಇವಾಗ ನಮ್ಮವರು ಅದನ್ನು ಫಾಲೋ ಮಾಡ್ತಾರೆ. ನೀವೆಲ್ಲ ಚಾನಲಲ್ಲಿ ದೊಡ್ಡವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕಾಲ ಮೇಲೆ ಕಾಲು ಹಾಕೊಳ್ಳೋದು, ಮಾತಾಡೋದು. ಮೊದಲೆಲ್ಲ ಏನಿತ್ತು? ನಮ್ರತೆ. ಅದೊಂದು ಅವ್ರು ಕಲಿತಾ ಇದ್ದಾರೆ. ಅದರಲ್ಲಿ ಇದ್ದಿದ್ದೇನು ಅಂದರೆ, ಅದು ಹೇಳಿದ್ನಲ್ಲ, ಹಣಕ್ಕೆ ಅಲ್ಲಿ ಬೆಲೆ. ಸಹಾಯ ಮಾಡುವುದಾಗ್ಬೋದು, ದಾನ ಮಾಡೋದು, ವಿದ್ಯಾದಾನ ಆಗ್ಬೋದು. ನೀವೆಲ್ಲ ನೋಡಿರ್ಬೋದು, 190 ಕಂಟ್ರಿಲಿ ನಮ್ಮ ಭಾರತೀಯರು ಎಲ್ಲ ಕಂಟ್ರಿಲೂ ಇದ್ದಾರೆ. ಯಾಕೆಂದರೆ ನಮಗೆ ವಿದ್ಯೆ ಅನ್ನೋದು ಬಹಳ ಮುಖ್ಯ ಆಗಿದೆ. ವಿನಯ, ವಿಧೇಯತೆ, ಸಾಧನೆ, ಅದೇ ಸಾಧನೆ. ನೀವು ಈ ಊರಲ್ಲಿದ್ದು ಹೊರದೇಶಕ್ಕೆ ಹೋಗಿ ನಿಮ್ಮ ತಲೆಯನ್ನು ಅಲ್ಲಿ ಅವರು ಬಳಸ್ಕೋತಾರೆ ಅಂತಂದರೆ ನಮ್ಮ ಇಂಡಿಯಾನ ಬೆಳೆಸ್ತಾ ಇದ್ದಾರೆ ಅಂತ ಅರ್ಥ. ಅವ್ರು ಬೆಳೆದ್ರೇ ಅಲ್ವ ನಾವು, ಅವ್ರು ಬಳಸ್ಕೊಂಡ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ. ಸೊ ತುಂಬಾ ಒಳ್ಳೆ ಥರ ತೊಗೊಂಡಾಗ ಅದು ಇದೆ, ಕೆಟ್ಟದ್ದು ತೊಗೊಂಡಾಗಲೂ ಇದೆ. ಅದನ್ನು ಒಳ್ಳೆಯದಕ್ಕೂ ಯೂಸ್ ಮಾಡ್ತಾರೆ, ಕೆಟ್ಟದ್ದಕ್ಕೂ ಯೂಸ್ ಮಾಡ್ತಾರೆ ಜಾಸ್ತಿ. ಹಾಂ ಸರ್. ಇನ್ನೊಂದು, ಈಗ ಕರಾಟೆ ಕಲ್ತಿರ್ತಾರೆ ಅಥವಾ ಬೇರೆ ಸಮರ ಕಲೆ ಕಲ್ತಿರ್ತಾರೆ, ಅವ್ರೇನಾದರೂ ಕ್ರೈಮ್ ಮಾಡಿದಾಗ ಅವ್ರಿಗೆ ಟ್ರೀಟ್ಮೆಂಟೇ ಬೇರೆ ಥರ ಮಾಡ್ತಾರಂತಲ್ಲ ಸರ್? ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಕ್ರೈಮ್ ಮಾಡಿದಾಗ ನನ್ನ ಮೇಲೆ ಪೊಲೀಸರು ಏನೋ ಪೊಲೀಸವ್ರ ಟ್ರೀಟ್ಮೆಂಟ್ ಇರುತ್ತೆ, ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳ್ತೀರಲ್ಲ. ಅಂದರೆ ಸರ್, ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ತಪ್ಪು ಮಾಡ್ತಾನೆ ಅನ್ಕೊಳ್ಳಿ, ಅವನಿಗೆ ಟ್ರೀಟ್ಮೆಂಟೇ ಬೇರೆ ಥರ ಇರುತ್ತೆ ಅದು ಕ್ರೈಮ್ ಮಾಡಿದಾಗ. ಅದೇ ಒಬ್ಬ ಸಮರ ಕಲ್ತೆ ನಿಮ್ಮ ಥರ ಕರಾಟೆ ಆಗಿರ್ಬೋದು ಈ ಥರ ಕಲ್ತಾಗ, ಅವ್ರದ್ದು ಕ್ರೈಮ್ ಮಾಡಿದಾಗ ಅವ್ರಿಗೆ ಒಂಥರ ಟ್ರೀಟ್ಮೆಂಟೇ ಬೇರೆ ಥರ ಇರ್ತಂತೆ. ಅಂದರೆ ನಮಗೆ 1 ಸರಿ ಟ್ರೈ ಮಾಡೋದು, ಅವ್ರು 2 ಸರಿ ಬೆಂಡೆತ್ತದು. ಇಲ್ಲ ಸರ್, ಫಸ್ಟು ಏನು ಗೊತ್ತಾ ಸರ್, ನಾನು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇವೆ ಮಾಡ್ತಾ ಇದ್ದೀನಿ. ಅವರು ತನಿಸಂದ್ರ, ತುಮಕೂರು, ಕೋರಮಂಗಲ ಇಲ್ಲೆಲ್ಲ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ಪೊಲೀಸ್ ಅವ್ರಿಗೆ. ಅಂದರೆ ಪೊಲೀಸ್ ಇಲಾಖೆಯವರಿಗೆ ಕರಾಟೆ ಟ್ರೈನಿಂಗ್? ಹೌದು, ಟ್ರೈನಿಂಗ್ ಕೊಡ್ತೀವಿ. ಅನ್ಆರ್ಮ್ಡ್ ಕೋರ್ಸ್ ನಮ್ಮದು. ಆಮೇಲೆ ಎಲ್ಲ ಟೈಮಲ್ಲೂ ನಾವು ತೊಗೊಂಡು ಇದೆಲ್ಲ ರೆಡಿ ಮಾಡಿ ಎಲ್ಲ ಲೇಟ್ ಆಗಬಹುದು ಅನ್ನೋ ಒಂದು ಕಾನ್ಸೆಪ್ಟಿಂದ ನಮಗೆ ಸರ್ಕಾರದವ್ರು ಯಾರ್ಯಾರು ಬರ್ತಾಯಿದ್ರು ಅವಾಗೆಲ್ಲ ಸಹಕಾರ ಕೊಟ್ಟಿದ್ದರು. ನಾವು ಯಾವಾಗ ಚಾನ್ಸ್ ಸಿಗುತ್ತೋ ನಾವು ಹೋಗಿ ಅಲ್ಲಿ ಅವ್ರಿಗೆ ಉಚಿತವಾಗಿ ಒಂದು ಅವೇರ್ನೆಸ್ ಹೇಳಿದ್ನ ಸರ್, ಆ ಜಾಗೃತಿ ಮೂಡಿಸ್ತಾ ಇದ್ವಿ. ಆವಾಗ ಮೂಡಿದಾಗ ಏನಾಯಿತು ಅಂತಂದರೆ, ನೋಡಿ ಸರ್, ನಮ್ಮನ್ನು ಟ್ರೀಟ್ ಮಾಡೋದು ಫಸ್ಟು ಅವ್ರು ಯಾರನ್ನೇ ಆಗಲಿ ಸರ್, ಹೋಗಿ ಥರ್ಡ್ ಡಿಗ್ರಿ ಕೊಟ್ಬಿಡ್ತಾರೆ. ಇಲ್ಲ ಸರ್, ಇವಾಗ ಹ್ಯೂಮನ್ ರೈಟ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಇದೆ, ಮುಟ್ಟಂಗಿಲ್ಲ ಅವ್ರು. ನಿಂಗೆ ಅಂದರೆ ಅದಕ್ಕೆ ಮೆಂಟಲ್ ಪ್ರೆಷರಲ್ಲಿ ಅವ್ರಿಗೆ
ಟ್ರೀಟ್ಮೆಂಟ್ ಮಾಡ್ತಾರೆ. ಕೆಲವು ರಹಸ್ಯಗಳನ್ನು ನಾವು ಇಲ್ಲಿ ಹೊರಗಡೆ ಹೇಳೋಕ್ಕಾಗಲ್ಲ. ಆದರೆ ಮೊದಲ ಥರ ಅಂದರೆ ಅವಾಗಿನ ಕಾನೂನು ವ್ಯವಸ್ಥೆಯಲ್ಲಿದ್ದಂತಹ ವ್ಯವಸ್ಥೆ ಪರಿಸ್ಥಿತಿ ಇವಾಗಿಲ್ಲ. ಇವಾಗ ತುಂಬ ಟೆಕ್ನಿಕಲ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ. ಒಳಗಡೆ ತೊಗೊಳೋದು ಯಾವ ಥರ, ನಿಮ್ಗೆ ಹೆಂಗೆ ಪ್ರೆಷರ್, ನಿಮ್ಮ ವೀಕ್ನೆಸ್ ಏನು ಸರ್. ಒಬ್ಬ ಪೊಲೀಸ್ ಅವ್ರಿಗೆ, ಆರ್ಮಿ ಅವ್ರಿಗೆ, ಲಾಯರ್ಗಳಿಗೆ ನೀವು ಕಳ್ಳನ ಒಳ್ಳೆಯವರ ಅಂತ ಗೊತ್ತಾಗೋದು. ಅವ್ರು ಚೆನ್ನಾಗಿ ಅದೇ ಸರ್ ಮೊದಲು ನಾವು ಟ್ರೈನ್ ಮಾಡೋದು. ಅದಕ್ಕೆ ನೋಡಿ ಯೋಗ, ಈ ಕರಾಟೆ ಎಲ್ಲ ಕಲ್ತಾಗ ಏನು ಅಂತಂದರೆ ಯಾರು ಕಣ್ಣಲ್ಲಿ ಕಣ್ಣಿಟ್ಟೆ ನಾವು ಮಾತಾಡ್ತೀವಿ. ನಾರ್ಮಲಿ ಅವ್ರು ಏನು ಮಾಡ್ತಾ ಇರ್ತಾರೆ, ಬೇರೆ ಥರ ಮಾತಾಡ್ತಾರೆ. ನಾರ್ಮಲ್ ಪರ್ಸನ್ ಅಂದರೆ ಅವ್ರಿಗೂ ಅದ್ರ ಬಗ್ಗೆ ಗೊತ್ತಿರಲ್ಲ ಅಂತ. ಆ ಕಣ್ಣಲ್ಲಿ ಕಣ್ಣಿಟ್ರೆ ಎಲ್ಲನೂ ನಿಮಗೆ ಸಿಗುತ್ತೆ. ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಿಪ್ನಟಿಸಮ್ ಅಂತ ಹೇಳಿದ್ವಲ್ಲ ನಾವು, ಅದನ್ನು ಆಟೋಮೆಟಿಕಾಗಿ ನಮ್ಮ ಕಡೆ ನಾವು ಕನ್ವರ್ಟ್ ಮಾಡ್ಕೊಬೋದು ಒಳ್ಳೆಯ ರೀತಿಯಲ್ಲಿ ಇದ್ದಾಗ. ಮೊದಲು ಅವ್ರು ಅದನ್ನೇ ಸರ್ ಹೇಳೋದು ಯಾವಾಗಲೂ ಅಷ್ಟೇ. ನೀವು ನೋಡಿ ಮೊದಲು ಹೊಡೆದ್ಬಿಟ್ರು ಅಂತ ಹೇಳಲ್ಲ. ಲಾಸ್ಟ್ ಅವನು 2ನೇ ಹಂತ 3ನೇ ಹಂತಕ್ಕೆ ಹೋದಾಗ ಮಾತ್ರನೇ ಆ ಟ್ರೀಟ್ಮೆಂಟ್ ಉಪಯೋಗಿಸ್ತಾರೆ. 1ನೇ ಹಂತ 2ನೇ ಹಂತ ಮಾತುಕತೆಯಲ್ಲೇ ಹೋಗುತ್ತೆ ಸರ್. ಯಾರೊಬ್ಬರು ಸರ್ ನಾನು ಹೇಳ್ತೀನಿ, ಯಾಕೆಂದರೆ ನಾನು ದೇಶ ಕಾಯ್ದು ಅಂತ ಅವನು, ನಾನು ಪೌರ ರಕ್ಷಣದಲ್ಲಿದ್ದೀನಿ ಅಥವಾ ಡಿಪಾರ್ಟ್ಮೆಂಟಲ್ಲಿದ್ದೀನಿ. ನನ್ನ ಡಿಪಾರ್ಟ್ಮೆಂಟ್ ಗ್ರೇಟ್ ಅಲ್ಲ ಸರ್. ಅಂದರೆ ನೀವು ಡಿಪಾರ್ಟ್ಮೆಂಟ್ ಅಂದರೆ ಯಾವ ಥರ ಸರ್? ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡ್ತೀವಲ್ಲ, ನಾವು ಗ್ರೇಟ್ ಅಲ್ಲ, ತುಂಬ ಮಾನವೀಯತೆ ಇರೋರು ನಾವು. ಅಲ್ಲ, ಈಗ ನೀವು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಸರ್, ಯಾವ ಥರ ಅಂದರೆ ನಾನು ಸರ್ಕಾರದಿಂದ ನಿಮ್ಗೆ ಹೆಂಗದು ಮಾನ್ಯತೆ ಸಿಗುತ್ತೆ? ಯಾರು ಬೇಕಾದ್ರೂ ಸ್ವಯಂ ಸೇವೆ ಯಾರು ಬೇಕಾದ್ರೂ ಮಾಡ್ಬೋದು. ಹೌದಾ ಸರ್? ನಾನು ಪೌರ ರಕ್ಷಣಾ ದಳದಲ್ಲಿ 2016ರಲ್ಲಿ ಸಿವಿಲ್ ಡಿಫೆನ್ಸ್ ಅಂತ ಇದೆ. ನನಗೆ ಮೊದಲಿಂದ ನಾನು ಆರ್ಮಿಗೆ ಸೇರ್ಕೋಬೇಕು ಅಂತ ಬಹಳ ಆಸೆ ಇತ್ತು. ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ATS ಈ ಒಂದು ಕ್ಷೇತ್ರದಲ್ಲಿ ನಾನು ಆವಾಗವಾಗ ಹೋಗಿ ಸರ್ವಿಸ್ ಮಾಡ್ತಾ ಇದ್ದೆ. ಶ್ರೀನಗರ ಅಲ್ಲಿ ಎಲ್ಲ ಹೋಗಿ, ಪಹಲ್ಗಾಮಲ್ಲಿ ಆಗ್ಬೋದು, ಇದೆಲ್ಲ ಒಂದು 2009, 2010, 2011 ಈ ಥರ ಟೈಮಲ್ಲಿ. ಲಾಸ್ಟ್ ಒಂದು 2019 ಕೂಡ ನಾನು ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ಸೊ ಈ ಏನು ಹೇಳ್ತಾರೆ, ಮಾಧ್ಯಮಗಳು ತೋರಿಸೋಂಥದ್ದು ಒಂದು 50 ಭಾಗ ಇರ್ಬೋದು, ಎಲ್ಲರೂ ಅಲ್ಲ. ಅದಲ್ದಿರ ಮಾಧ್ಯಮೇತರ ಬೇರೆ ಥರನೇ ಬೇರೆ ಇರುತ್ತೆ ಅಲ್ಲಿ. ಒಳ್ಳೆಯದನ್ನು ಯಾರೂ ಇವತ್ತು ನೋಡಿದ್ದೀರಾ, ಒಳ್ಳೆಯ ವಾರಕ್ಕೊಂದ್ಸರಿ ಏನೋ ಬೆಳಕು ಆ ಕಾರ್ಯಕ್ರಮಗಳಲ್ಲಿ ಸಾಧಕರನ್ನ ಮಾತ್ರ ಪರಿಚಯ ಮಾಡಿಸ್ತಿರಲಿಲ್ಲ. ಯಾಕೆ ನಮ್ಮಲ್ಲಿ ಡೈಲಿ ಮಾಡ್ತಾನೆ ಇರ್ತಾರಲ್ಲ. ಯಾಕೆ ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಯಿತು, ಇಲ್ಲೆಲ್ಲೋ ಕೊಲೆ ಆಯಿತು, ಅವನು ಯಾರೋ ಆ ಹುಡುಗಿನ ಇದು ಮಾಡ್ದ, ಈ ಹುಡುಗನ ಇದು ಮಾಡಿದ್ರು. ಸರ್ ನೀವು ಅಂದ್ಕೊಂಡಿದ್ದು ಬರೀ ಹೆಣ್ಣು ಮಕ್ಕಳ ಮೇಲೆ ಇವತ್ತು ದೌರ್ಜನ್ಯ ಆಗ್ತಾಯಿಲ್ಲ, ಗಂಡು ಮಕ್ಕಳ ಮೇಲೆ ಕೂಡ ದೌರ್ಜನ್ಯ ಆಗ್ತಾಯಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು. ಇದು ನಮ್ಮ ದೌರ್ಭಾಗ್ಯನೇ. ಸತ್ಯ ಸರ್. ಅದು ಹೋದ ವಾರ ನಮ್ಮಲ್ಲಿ ಬಂದಿದ್ರು HR ಒಬ್ಬರು. ಅವರು ಅದು ಹೇಳಿದ್ರು, ಹೆಣ್ಮಕ್ಳ ಮೇಲೆ ಆಗ್ತಾ ಇದೆ, ಅದನ್ನ ಕೆಲವೊಂದಿಷ್ಟು ಜನ ಹೇಳ್ಕೊಳ್ತಾರೆ, ಕೆಲವೊಂದಿಷ್ಟು ಜನ ಮಾನ ಮರ್ಯಾದೆ ಗಂಜಿ ಹೇಳ್ಕೊಳ್ಳಲ್ಲ. ಗಂಡು ಮಕ್ಕಳು ಆಲ್ಮೋಸ್ಟ್ ಹೇಳ್ಕೊಳ್ಳೋದಿಲ್ಲ. ಕಾರಣ ಅಷ್ಟೇ ಸರ್, ನಾನು ಗಂಡಸು, ನಾನು ಹೆಂಗೆ ಹೇಳ್ಕೊಳ್ಳಿ, ನಾನು ಹೇಳ್ಕೊಂಡ್ರೆ ಆಡ್ಕೊಂಡ್ಬಿಡ್ತಾರೆ ಅಂತ ಹಂಗೂ ಇದೆ ಸರ್. ಜನಗಳು ಆಡ್ಕೊಂಡ್ಬಿಡ್ತಾರೆ, ಏನು ಅಂತೇಳಿ. ಅದು ಸತ್ಯ ಅಲ್ವಾ ಸರ್? ಖಂಡಿತ ಖಂಡಿತ. ಈ ಪೌರರಕ್ಷಣಾ ದಳದಿಂದ ಆಮೇಲೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋದು, ಕರೋನಾ ಸಮಯದಲ್ಲಿ ಕೆಲಸ ಮಾಡೋದು, ಎಮರ್ಜೆನ್ಸಿ ಎಲೆಕ್ಷನ್ ಡ್ಯೂಟಿಗಳೆಲ್ಲ ನಮ್ಮನ್ನು ಹಾಕ್ತಾರೆ. ಪ್ರೌಡ್ ಅಲ್ಲ ಸರ್, ಎಲೆಕ್ಷನ್ ಡ್ಯೂಟಿಲಿ ಕೆಲಸ ಮಾಡಿದ್ವಿ ಸರ್. ದುಡ್ಡು ತೊಗೊಂಡು ಕೂಲಿ ಮಾಡೋದು ಬೇರೆ. ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ಇಟ್ಟು ಅಲ್ಲಿ ಸೇವೆ ಮಾಡಿದ್ರೆ ಆ ಸೇವೆಗಿರೋಂಥ ಬೆಲೆನೇ ಬೇರೆ. ಅದಕ್ಕೇ ನಾನು ಕರಾಟೆ ತೀರ್ಪುಗಾರನಾಗಿ ಇವತ್ತು ಸೇವೆ ಮಾಡ್ತಾ ಇದ್ದೀನಿ ಹೊರತು ನಾನು ಕರಾಟೆ ಕ್ಲಾಸಸ್ ಎಲ್ಲೂ ತೊಗೋತಾ ಇಲ್ಲ. ಅಂದರೆ ನಾನು ಕರಾಟೆ ಮಾಸ್ಟರ್ ಅಲ್ಲ ಅಂತಲ್ಲ. ಯಾವಾಗ ವ್ಯಾಪಾರೀಕೃತ ಮಾಡಬೇಕು, ಎಲ್ಲನೂ ವ್ಯಾಪಾರ ಆಗೋಗ್ಬಿಡುತ್ತೆ. ನೀವು ಸೇವೆ ಮಾಡ್ದಂಗೆ ಏನು ಬಂತು ಸರ್? ಎಲ್ಲದಕ್ಕೂ ಒಂದೊಂದು ರೂಲ್ ಇದೆ. ನಾವು ಥರ ಪೊಲೀಸ್ ಥರ, ಮಿಲ್ಟ್ರಿ ಥರ, ಆ ಥರ ಹೋಗಬೇಕು ಅಂದಾಗ ನಾನು ಹೋಗ್ಬಿಟ್ಟು ಡೈರೆಕ್ಟಾಗಿ ಫೈಟ್ ಮಾಡೋಕ್ಕಾಗಲ್ಲ. ಇವಾಗ ನಮ್ಮನ್ನು ಯಾರೂ ತೊಗೊಳ್ಳಲ್ಲ. ನಾವು ಎಮರ್ಜೆನ್ಸಿಲೆಲ್ಲನೂ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ. ನಾವು ಆಂಬುಲೆನ್ಸ್ ಡ್ರೈವಿಂಗಿಂದ ಹಿಡಿದು, ಯಾಕೆ ನಾವು ಬರೆದು ಕೊಟ್ಟಿರ್ತೀವಿ. ಇವತ್ತಿಂದ ಅಲ್ಲ ಸರ್, ನಾನು 89ರಿಂದನೂ ನಾನು ನಾರ್ತ್ ಇಂಡಿಯಾ ಎಲ್ಲ ಹೋಗ್ತಾ ಇದ್ದೀನಿ. ಕಾಶ್ಮೀರಿಗೆಲ್ಲ ಸುಮಾರು ನಾನು ಅಯೋಧ್ಯ ರಾಮ ಮತ್ತು ಇದ್ದಿದ್ದಾಗಲೂ, ಬಾಬರಿ ಮಸೀದಿ ಇದ್ದಾಗಲೂ, ಚೆನ್ನಾಗಿದ್ದಾಗಲೂ ನೋಡಿದ್ದೀನಿ. ನಾನು ಕಾಶ್ಮೀರಲ್ಲಿ ಶಾಂತತೆಯಿಂದ ಇದ್ದಾಗಲೂ ನೋಡಿದ್ದೀನಿ. ಅದು ಭುಗಿಲೆದ್ದಾಗಲೂ ಕೂಡ ಅಲ್ಲೇ ಇದೀವಿ ನಾವು. ಬಾರಾಮುಲ್ಲಾ. ಅವಾಗಲೇ ನೀವು ಹೇಳಿದ್ರೆ ಇದು ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಬಗ್ಗೆ ATS ಅದನ್ನ ಸ್ವಲ್ಪ ಗುಪ್ತಾನ ಅಥವಾ ಅದ್ರ ಬಗ್ಗೆ ಅಂತ ಹಂಚ್ಕೊ ಹೇಳಂಗೆ ಇಲ್ಲ. ಅದು ನಾವು ಅನ್ಅಫಿಷಿಯಲ್ ಅದು ಸರ್. ಇವಾಗ ಏನು ಹೇಳ್ತಾರೆ, ಉಗ್ರವಾದಿಗಳನ್ನು ಸದೆಬಡಿಯೋದು ಹೇಗೆ ಅನ್ನೋದನ್ನು ವಿಚಾರವನ್ನು ತಿಳಿಸುವಂಥದ್ದಷ್ಟೇ. ನಾವೆಲ್ಲ ಹೇಳಿದ್ನಲ್ಲ ಸರ್, ಥರ ನಾವೇನೇ ಮಾಡಿದ್ರೂ ಆ ಥರ ನಾವಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತ ಒಂದು ರೂಲ್ಸ್ ಇರುತ್ತೆ, ಅದಕ್ಕೆ ಟ್ರೈನಿಂಗ್ ಇರುತ್ತೆ, ಓದಿರುತ್ತೆ. ಆಮೇಲೆ ನಮ್ಮ ಹಿರಿಯರು ಇರ್ತಾರೆ, ಬೇರೆ ಬೇರೆ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರೆ. ಅಧಿಕಾರಿ ಎಲ್ಲನೂ ಅದರಲ್ಲೆಲ್ಲ ಇರುತ್ತೆ. ಎಲ್ಲನೂ ನಾವು ಇವಾಗ ನೋಡಿ ಸರ್, ಮೊನ್ನೆ ಯಾವುದೋ ಒಂದು ಪಾಪ ಹೇಳಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮ್ಮ ಇವರೆಲ್ಲ, ಹಿಂದೆಗಡೆ ನಮ್ಮ ನೋಡಿ ನಮ್ಮ ಇಂಡಿಯಾ ಮಿಸೈಲ್ಸ್ ಹಂಗಿದೆ, ನಾವು ಸ್ಟ್ರಾಂಗ್ ಹಂಗಿದ್ದೀವಿ ಅಂತ ಅವ್ರು ಅವೇರ್ನೆಸ್
ಅವ್ರಿಗೆ ನಾವು ಹುಷಾರಿ ಮಾಡಿಬಿಟ್ವಿ ನಾವು, ಅಲ್ವಾ ಸರ್? ಅದನ್ನು ಸ್ಟಾಪ್ ಮಾಡಿದ್ರು. ಹಾಂ ಇದು ಮೇಯ್ನ್ ಏನು ಅಂತಂದರೆ, ನಾನು ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಒಬ್ಬ ನಾರ್ಮಲ್ ಆಗಿರೋರು ಕೂಡ ಸೇವೆ ಮಾಡಿ ನಾವು ಏಜ್ ಆದಮೇಲೆ ಹೋಗಿ ಅಲ್ಲಿ ಜಾಯ್ನ್ ಆದ್ವಿ, ನಮಗೇನು ಬೇರೆ ಮಾಡೋವಂಥದ್ದೆಲ್ಲ ಇರಲ್ಲ ಅಲ್ಲಿ. ನಾವು ಅನ್ಕೊಳ್ಳೋದು ಹೇಳಿದೆ ಸರ್, ಇಮ್ಯಾಜಿನರಿ ರಿಯಾಲಿಟಿ ತುಂಬ ಡಿಫ್ರೆನ್ಸ್ ಇದೆ. ರಿಯಾಲಿಟಿಗೆ ಹೋದರೆ ಅಲ್ಲಿ ಮೊದಲು ಹೋಗೋದೇ ಬಾತ್ರೂಮ್ ತೊಳೆಯೋಕ್ಕೆ, ಯಾರು ಹೋಗ್ತಾರೆ? ಎಷ್ಟೋ ಜನ ಅಲ್ಲಿ ಆಗದಿರ ಓಡು ಬಂದಿರೋರೇ ಸುಮಾರು ಜನ ಇದ್ದಾರೆ. ಯಾಕೆ ಸರ್ ಇವಾಗ ಮಾತ್ರ ನಾವು ಸ್ಟ್ರಾಂಗ್ ಆಗಿದ್ದೀವಿ, ಮೊದಲು ಇರಲಿಲ್ವಾ? ನಾನು ಯಾವ ಸರ್ಕಾರದ ಪರನೂ ಅಲ್ಲ, ನಾನು ಯಾವ ಪಕ್ಷದ ಪರನೂ ಅಲ್ಲ ಸರ್. ನಮ್ಮ ದೇಶಕ್ಕೆ, ನಮ್ಮ ಸೈನಿಕರಿಗೆ, ನಮ್ಮ ರೈತರಿಗೆ ನೀವು ಬೆಲೆ ಕೊಡಿ, ಆಟೋಮೆಟಿಕ್ಕಾಗಿ ನಮಗೆ ಬೆಲೆ ಬಂದ್ಬಿಡುತ್ತೆ. ನಾವು ಅದನ್ನು ಮಾಡಲ್ಲ. ರೈತರು ಇವತ್ತು ಟ್ಯಾಕ್ಸ್ ತೊಗೊಂಡೇ ಎಲ್ಲನೂ ಬೇಳೆಕಾಳುಗಳನ್ನು ತೊಗೊಳೋದು, ಅವ್ರಿಗೆ ಟ್ಯಾಕ್ಸ್ ಫ್ರೀಯಲ್ಲಿರುತ್ತೆ. ನಾನು ಸರ್ಕಾರದ ಬಗ್ಗೆ, ಸರ್ಕಾರದ ದೌರ್ಬಲ್ಯಗಳಾಗಲಿ ಅಥವಾ ಸ್ಟ್ರಾಂಗ್ ಪಾಯಿಂಟ್ ಆಗಲಿ ಹೇಳೋದು ನಮ್ಮ ಕೆಲಸ ಅಲ್ಲ ಸರ್. ಆದರೆ ಅವರವ್ರ ಕೆಲಸ ಅವರವರು ನಿಭಾಯಿಸಿದ್ರೆ ಎಲ್ಲ ಕ್ಲೀನ್. ಅದಕ್ಕೆ ಇಮ್ಯಾಜಿನರಿ ಬೇರೆ, ರಿಯಾಲಿಟಿ ಬೇರೆ. ಸರ್, ಇವಾಗ ನೀವು ಹೇಳಿದ್ರಿ ಆತ್ಮಹತ್ಯೆ ಅಂತ ಒಂದು ಕೋಟ್ ಮಾಡಿದ್ರಲ್ಲ, ಹಾಂ ಸರ್. ಅದು ಈಗ ನೀವು ನೋಡಿ ಸರ್, ನೀವು ನಿಮ್ಮ ಕತೆ ಹೇಳಿದ್ರಿ, ನನಗೆ ತುಂಬ ಕಷ್ಟ, ಬಡತನದಲ್ಲಿ ಬಂದೆ, ಆಟೋ ಡ್ರೈವರಾಗಿ ಕೆಲಸ ಮಾಡಿದೆ, ಅಡುಗೆ ಭಟ್ನ ಕೆಲಸ ಮಾಡಿದೆ, ಮತ್ತು ಬೇರೆ ಹಲವಾರು ರಂಗಗಳು ಕೆಲಸ ಮಾಡಿದ್ದೀರಾ ಬದುಕಿಗಾಗಿ. ಅದ್ರ ಜೊತೆ ನಿಮ್ಮ ಕನಸಿಗೂ ಕೂಡ ನೀವು ಇದನ್ನೆಲ್ಲ ಬಿಟ್ಬಿಟ್ಟಿದ್ರೆ, ನೀವು ಅದನ್ನೇನೋ ಮಾಡಬೇಕು ಅಂತ, ನಿಮಗೆ ದುಡ್ಡೇ ಮುಖ್ಯ ಆಗಿರಲಿಲ್ಲ, ಸಾಧನೆ ಮಾಡಬೇಕು ಅಂತ ತುಂಬ ನೀವು ಅವಾಗಲೂ ಒಂದು ಹೇಳಿದ್ರೆ, ನನ್ನ ಸಾಧನೆ ಹಿಂದೆ ನನ್ನ ಸೋಲಿದೆ ಅಂತ ಹೇಳಿದ್ರೆ. ಸರ್, ಈಗ ಯುವಕರಿದಾರಲ್ಲ ಸರ್, ಪ್ರೆಸೆಂಟು ಜೆನ್ಜಿ ಆಗಿರ್ಬೋದು ಅಥವಾ 2K ಕಿಡ್ಸು 90s ಮೇಲೆ ಸರ್, ಚಿಕ್ಕ ಕಾರಣಕ್ಕೆ ಸರ್, ಸಣ್ಣ ಪುಟ್ಟ ಕಾರಣಕ್ಕೆ ಸರ್, SSLC ಫೇಲ್ ಆದ ಆತ್ಮಹತ್ಯೆ, ಯಾರೋ ಹುಡುಗಿ ಕೈ ಕೊಟ್ಟಲು ಆತ್ಮಹತ್ಯೆ, ಇನ್ನೊಂದು ಏನೂ ಇಲ್ಲ, ಎಲ್ಲ ಇರುತ್ತೆ. ಕೆಲಸ ಬೇಜಾರು ಸರ್, ಸಂಬಳ ಚೆನ್ನಾಗಿ ಬರ್ತಾ ಇರುತ್ತೆ ಸರ್, ಡಿಗ್ರಿ ಮಾಡಿರ್ತಾರೆ, BE ಮಾಡ್ಕೊಂಡು ಬೆಂಗಳೂರು ಬಂದಿರ್ತಾರೆ, ಒಳಗಡೆ ಕೆಲಸ ಇರುತ್ತೆ, ಆದರೂ ಮೆಂಟಲಿ ಡಿಪ್ರೆಷನ್ನು, ಫ್ರಸ್ಟ್ರೇಷನ್ನು ಮತ್ತು ಇನ್ನೂ 108 ಇದೆ ಸರ್ ಏನೇನೋ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಪ್ರೆಸೆಂಟ್ ಯುವಕರಿಗೆ ನೀವು ಏನು ಹೇಳ್ತೀರಾ? ಯಾಕಂದ್ರೆ ನೀವು ಇಷ್ಟೆಲ್ಲ ಒದ್ದಾಟ ನೋಡಿದ್ದೀರಾ, ಬಟ್ ನೀವು ಹೇಳಿದ್ರಲ್ಲ, ಅದು ತುಂಬ ಇಂಪಾರ್ಟೆಂಟು ಸರ್. ನನ್ನ ಸಾಧನೆಯಿಂದ ನನ್ನ ಸೋಲಿದೆ, ಆದರೂ ಕೂಡ ನಾನು ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇದಕ್ಕೆ ನೀವೇನು ಹೇಳ್ತೀರಾ ಸರ್ ನಮ್ಮ ಯುವಕರಿಗೆ? ನೀವೇನು ಹೇಳ್ಬೋದು? ನನ್ನ ಸೋಲುಗಳನ್ನು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆಲ್ಲ ಹೋದೆ, ಏನು ಪ್ರಯೋಜನ ಆಗ್ತಾಯಿತ್ತು? ನಾನು ಸತ್ತೋಗ್ಬಿಟ್ಟಿದ್ರೆ ಏನೂ ಪ್ರಯೋಜನ ಇಲ್ಲ. ಸತ್ತು ಏನು ಬದುಕಿದ್ರೆ? ಆತ್ಮಹತ್ಯೆ ಮಾಡ್ಕೊಳ್ಳೋದು, ಆತ್ಮಹತ್ಯೆ ಅಲ್ಲೇ ಇದೆಯಲ್ಲ, ನಿಮ್ಮ ಆತ್ಮ ನೀವೇ ಕೊಲೆ ಮಾಡಿದ್ರೆ ಏನು ಮಾಡ್ತಾರೆ? ಜೈಲಿಗೆ. ನೀವು ಬದುಕಿದ್ದು ಸತ್ತಂಗೆ, ಸತ್ತೋಗ್ಬಿಟ್ರೆ ಏನು ಪ್ರಯೋಜನ? ಏನು ಸಾಧನೆ ಮಾಡ್ದಂಗೆ ಆಯಿತು? ಅದಕ್ಕೆ ಸರ್ ನಾನು ಹೇಳೋದು, ನಮ್ಮ ಪೋಷಕರಿಗೆ ಹೇಳೋಂಥದ್ದು ಇದು. ನಾನು ಯುವಕರಿಗೆ ಹೇಳೋದೇ ಇಲ್ಲ, ಪೋಷಕರಿಗೆ ಹೇಳೋದೇನು ಅಂತಂದರೆ, ಓದು 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 ಅಂತ ದಯವಿಟ್ಟು ಹೇಳಬೇಡಿ. ಇವಾಗಿನ ಮಕ್ಕಳಲ್ಲಿ ಓದಿಗಿನ್ನ ಬೇರೆ ಒಂದು ಟ್ಯಾಲೆಂಟ್ ಅವ್ರಿಗೆ ಖಂಡಿತ ಇದೆ. ಅವರಿಗೆ ಮೋಟಿವೇಟ್ ಮಾಡಿ. ಅಂದರೆ ಓದಬೇಡಿ, ಓದಿಲ್ಲ ಅಂತಂದರೆ ಕುರುಡ್ರೆ ನಾವು. ಓದಿನ ಜೊತೆಯಲ್ಲಿ ಸರ್ 59% ತೊಗೊಂಡವರು ಸಾಧನೆ ಮಾಡ್ತಾರೆ, 99% ತೊಗೊಂಡವರು ಮಾಡ್ತಾರೆ. 99% ಅವರು ಪೇಪರಲ್ಲಿ ಬರ್ತಾರೆ, ಮಾರನೇ ದಿವಸ ಅವ್ರ ಜೀವನ ಏನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತು ಸರ್. ಒಂದು ಸಾರಿ ಹೆಸರು ಬಂದ ಮೇಲೆ ಆ ಬದುಕೋದಿದೆಯಲ್ಲ ಸರ್, ಅದೇ ಸಾವು. ಪೋಷಕರಿಗೆ ಹೇಳಿದ್ದೀನಿ, ಮನೆಯವರು ಎಲ್ಲರೂ ನೋಡ್ಕೋತಾರೆ ಸರ್. ಭಗವಂತ ಹುಟ್ಟಿಸಿದ್ದೇವರು ಉಲ್ಮೈಸಲ್ಲ. 84 ಲಕ್ಷ ಜೀವರಾಶಿಯಲ್ಲಿ ಯೋಚನೆ ಮಾಡೋವಂಥದ್ದು ನಾನು ಅಂತ ಯೋಚನೆ ಮಾಡೋವಂಥವನು ಮನುಷ್ಯ ಒಬ್ಬನೇ. ಬೇರೆ ಯಾರಾದರೂ ನೀವು ನೋಡಿದ್ದೀರಾ ಸರ್? ಇವತ್ತು ಜರಳಿ ಆತ್ಮಹತ್ಯೆ ಮಾಡ್ಕೊಂತು, ಅದೆಲ್ಲ ಬೇಡ. ಆನೆಗೆ ಮತ್ತು ಮಂಗ, ಕೋತಿಗೆ ತುಂಬ ಬುದ್ಧಿವಂತು, ನಮಗಿನ್ನ ಬುದ್ಧಿವಂತ ಜಾಸ್ತಿ ಅಲ್ವಾ? ಆತ್ಮಹತ್ಯೆ ಮಾಡ್ಕೊಂತು, ಊಟ ಇಲ್ದಿರ ಅಂತೆಲ್ಲ ನಾನು ಕೇಳಿದ್ದೀರಾ ಸರ್? ಹೋಗ್ಲಿ, ಮೃಗಾಲಯದಲ್ಲೇ ಕೇಳಿದ್ದೀರಾ? ನಾನು ಒಂದು ಕೋತಿ ಇವತ್ತು ಮಧ್ಯಾಹ್ನ ಊಟ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು. ಅವರು ಪ್ರೀತಿ ಮಾಡಲ್ವಾ? ಲವ್ ಮಾಡಲ್ವ ಸರ್ ಪ್ರಾಣಿಗಳು? ನಮಗಿನ್ನ ಜಾಸ್ತಿ ಮಾಡ್ತಾರೆ, ನಮಗಿನ್ನ ಜಾಸ್ತಿ ನಿಯತ್ತಾಗಿರ್ತಾರೆ ಅವರು. ಯಾರೋ ಒಬ್ರು ಬಿಟ್ಬಿಟ್ಟು ಇನ್ನೊಬ್ರು ತಲ್ಲಿ ಮಾತಾಡ್ತಾ ಇರ್ತಾರೆ, ತೋರಿಸ್ತಾರೆ, ಅದನ್ನು ಟಿ ವಿಲೆಲ್ಲ ತೋರಿಸ್ತಾರೆ. ನೀವು ನ್ಯಾಷನಲ್ ಜಿಯೋಗ್ರಫಿಕಲ್ಲಿ ನೋಡಬೇಕು. ಒಂದು ವಾರದಿಂದ ಅವ್ರ ಹತ್ರ ಲವ್ ಮಾಡ್ತಾ ಇರುತ್ತೆ, ಮತ್ತೆ ಇಲ್ಲಿ ಬಂದು ಇಲ್ಲಿರುತ್ತೆ. ಅವ್ರಿಗೆ ಮನಸ್ಸಿರಲ್ಲ, ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ? ತುಂಬ ಓವರು ಸರ್. ಇವತ್ತು ಏನಾಗಿದೆ ನ್ಯೂ ಜನ್ರೇಷನ್ಗೆ ಏನು ಅಂತಂದರೆ, ನನ್ನ ಬಗ್ಗೆಗಿನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡೋದೇ ಜಾಸ್ತಿ. ನಾನು ಅಯ್ಯೋ ನನ್ನ ಮಗ ಊಟ ಮಾಡ್ದನ, ಅಯ್ಯೋ ನಮ್ಮ ತಂಗಿ ಊಟ ಮಾಡ್ಲಾ, ಅಯ್ಯೋ ಅವ್ರು ಊಟ ಮಾಡ್ದ, ಅವ್ರು ನಿಮ್ಮ ಬಗ್ಗೆ ನೀವು ಯೋಚನೆ ಎಷ್ಟು ಟೈಮ್ ನಿಮಗೋಸ್ಕರ ನೀವು ಎಷ್ಟು ಟೈಮ್ ಕೊಡ್ತೀರಿ ಹೇಳಿ ಸರ್? ಹೋಗಲಿ, ಇನ್ವೆಸ್ಟ್ ಆನ್ ಮೈಸೆಲ್ಫ್ ಅನ್ನೋದಿಲ್ಲ ಯಾವಾಗಲೂ ಅಷ್ಟೇ. ನಾನೇನೋ ಅವನೇನೋ ನಮ್ಮ ಮನೆಯವ್ರು ಏನು ಅನ್ಕೊಂಡ್ಬಿಡ್ತಾರೋ, ಅಯ್ಯೋ ಇವ್ರೇನು ಅನ್ಕೊತಾರೋ, ಅವ್ರೇನು ಅನ್ಕೊತಾರೋ. 4 ಜನ ಅಂತ ಹೇಳ್ತಾರಲ್ಲ ಸರ್, ಸಾಮಾನ್ಯವಾಗಿ 4 ಜನ ಏನು ಅನ್ಕೊಳ್ತಾರೆ ಅಂತ. ಆ 4 ಜನ ನಿಮ್ಮನ್ನು ಆಡ್ಕೊಳ್ಳೋದು, 4 ಜನ ನಿಮ್ಮನ್ನು ಎತ್ಕೊಂಡು ಹೋಗೋದು, ಆ 4 ಜನದಿಂದನೇ ನಿಮ್ಮ ಸಕ್ಸಸ್ಸು, 4 ಜನ ಫೇಲ್ಯೂರು, ಎಲ್ಲನೂ ಆ 4 ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಜೊತೆಲಿ ಇದನ್ನು ಸೇರಿಸಿದ್ರೆ ಮುಗೀತು. ಆ 4 ಜನನ ಹಿಂಗಿಡಿದು ಇಲ್ಲಿ ಇಟ್ಕೊಂಡು ಸಾಧನೆ ಮಾಡ್ತಾ ಹೋಗ್ತಾ ಇರ್ಬೋದು. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಈ 4 ಜನ ಎಲ್ಲರೂ ಆಡ್ಕೊಂಡು ನೋಡಿ ಸರ್, ಒಂದು 4 ಜನ ಹೊಗಳೋ ಥರ ಬದುಕಬೇಕು ಅಂತ ಹೇಳ್ತಾರೆ.
ಯಾವಾಗಲೂ 100 ಜನ ಬದುಕೋ ಥರ ಬೇಕು ಅಂತಾರ, 4 ಜನ ಹೊತ್ಕೊಂಡು ಹೋಗೋಕೆ ಬೇಕು ಅಂತೀವಿ. ಆ 4 ಅನ್ನೋದು ತುಂಬ ಇಂಪಾರ್ಟೆಂಟ್. ಆ 4 ಜೊತೆಲಿ 5 ಸೇರಿಸಿ ಅದೆಲ್ಲ ಇಲ್ಲಿ ಇಟ್ಕೊಳ್ಳಿ ಮುಗೀತಲ್ಲಿ. ನೀವು ಕರಾಟೆಲಿ ಬ್ಲಡ್ ಬಂದರೆ ಮಾತ್ರ ಅಂತ ಅವಾಗಲೇ ಒಂದು ವಿಚಾರ ಹೇಳಿದ್ರಿ, ನಾನು ಮರ್ತಿದ್ದೆ. ಅದು ಏನಕ್ಕೆ ಅಂತಂದರೆ, ಮೊದಲು ನಾವು ಶಕ್ತಿಯುತರಾಗಿದ್ವಿ, ನಾವು ಊಟ ಮಾಡೋಂಥದ್ದು ಆ ಥರ ಇತ್ತು ಸರ್. ಅವಾಗೆಲ್ಲನೂ ನೀವು ನೋಡಿರ್ತೀರ, ನೀವು ಬಂಡೆ ಕಲ್ಲುಗಳನ್ನ ಎತ್ಕೊಳ್ಳೋದಂತೆ, ಒಂದು ಮರಳಿನ ಬ್ಯಾಗ್ ಮಾಡೋದಂತೆ ಅಂತ ಇತ್ತು. ಆವಾಗ ಶಕ್ತಿಯುತರು ಅಂತಂದರೆ ಯಾರು? ನಮ್ಮನ್ನು ಮುರಿಯೋರು ಶಕ್ತಿ ಅಂತ ಇದ್ವಿ. ನಾವು ಅದನ್ನು ಆ ಭಾಷೆ ಉಪಯೋಗಿಸ್ಬಾರ್ದು ಅಂತ ನಾವು ಬೇರೆ ಹ್ಯಾಂಡ್ಸಲ್ಲಿ ಮಾಡ್ತಾಯಿದ್ವಿ. ಫೈಟ್ನ ಮಾಡಬೇಕಾದ್ರೆ ಎಲ್ಲ ಕಡೆ ದಬ 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 ಅಂತ ಬೀಳ್ತಾ ಇತ್ತು. ಆವಾಗ ನಮಗೆ ತೃಪ್ತಿ, ಒಂದು ರಕ್ತ ಒಂದು ಬಟ್ಟಷ್ಟು ಏನೋ ರಕ್ತ ಬಂದರೆ ಸರ್, ನಿಮ್ಗೆ ಗೊತ್ತಿರ್ಬೋದು, ಬೀಳೋ ಮಗು, ನಡೀತಾ ಇರೋ ಮಗು ಬೀಳತ್ತೆ, ಬಿದ್ದು ಏನೋ ಒಂದು ಗಾಯ ಮಾಡ್ಕೊಂಡ್ರೆ ಅವಾಗ ಮಗು ಸ್ಟ್ರಾಂಗ್ ಆಗುತ್ತೆ ಕಣಪ್ಪ. ಹೊಸಲು ದಾಟಿಬಿಡ್ತೀವಿ, ಹೊಸಲ ಮೇಲೆ ಬಿದ್ದು ರಕ್ತ ಬಂತು, ಇವತ್ತು ಅದು ಒಂದು ಶಕ್ತಿ. ಅದು ರಕ್ತ ಬರೋದು, ರಕ್ತ ಬರೋ ಥರ ಹೊಡೆಯೋದು ಅಂತಲ್ಲ. ಅವತ್ತಿನ ಒಂದು ಬೆಲ್ಟ್ ಎಕ್ಸಾಮ್ ಅಂದರೆ ಪರೀಕ್ಷೆ ತೊಗೋಬೇಕಾದ್ರೆ ಹಿರಿಯರು ಆಮೇಲೆ ಎಲ್ಲ ದೊಡ್ಡವರು ಆ ಥರ ಕ್ಲೀನಾಗಿ ಬಂದ ಅಂತಾರೆ, ಒಬ್ಬನ್ನ ಹೊಡೆದು ಉರುಳಿಸಿದಾನೆ, ಮೊದಲೇನೋ 4 ವರ್ಷ ಸಿಸ್ಟಮ್ ಹೊಡೆದು ಸಾಯಿಸಬೇಕು ಅಂತ ನಾವು ಅದು ಆ ಪದ ಉಪಯೋಗಿಸ್ಬಾರ್ದು. ಅದಕ್ಕೆ ಆ ಬ್ಲಡ್ ಬಂದ ತಕ್ಷಣ ಸ್ಟಾಪ್, ಎಮೆ ಅಂದರೆ ಸ್ಟಾಪ್. ಇಪ್ಪ ಇವನು ಆ ಥರ ಎಲ್ಲ ನಮ್ದು ಯಾವುದು ಒರಿಜಿನಲ್ ಅಲ್ಲ ಸರ್, ಅಲ್ಲ ಒರಿಜಿನಲ್ ಅಲ್ಲ. ಆಮೇಲೆ ಕಟ್ಟಿಸ್ಕೊಂಡಿರೋದು ನಾವು ಪ್ರಾಕ್ಟೀಸಲ್ಲಿ ನಮಗೆ ಅಂತಲೇ ಅಲ್ಲ ಸರ್. ನಾವು ಒಂದು ಕರಾಟೆ ಮಾಡಲಿ, ಬಾಕ್ಸಿಂಗ್ ನೋಡಿದಿರಲ್ವ, ಬಾಕ್ಸಿಂಗಲ್ಲಿ ಇವಾಗ ಅದಕ್ಕೆ ಮಾತ್ರ ಒಂದು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟಿಗೆ ಬಂದರೆ ನಾವು ಇದು ಮಾಡಿದ್ವಿ. ಬಾಕ್ಸಿಂಗ್ ಒಂದು 13 ರೌಂಡ್ ಮಾಡ್ತಾರೆ, ನೋಡಿದ್ದೀರಾ ಸರ್ ಅವ್ರದ್ದೆಲ್ಲ ಹೆಂಗಿರುತ್ತೆ? ಎಲ್ಲ ಫುಲ್ ಅದೆಲ್ಲ ರಿಯಲ್ ಸರ್. ಅದಕ್ಕೆ ಹೇಳಿದ್ದು ಇಮ್ಯಾಜಿನರಿ ಬೇರೆ, ರಿಯಾಲಿಟಿ ಬೇರೆ. ನಾವು ಅದನ್ನು ಸಿಂಪ್ಲಿಫೈ ಮಾಡ್ಕೊಂಬಂದ್ವಿ ಸರ್. ಕ್ರೂರತ್ವ ಬೇಡ, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಣ. ಕರಾಟೆಯಲ್ಲಿ ಮಾತ್ರ ನಾನು ಎಕ್ಸ್ಪರ್ಟ್ ಆಗಿರೋವಂಥದ್ದು ಗುರು ಅಂತ ಹೇಳಲ್ಲ, ಜೀವನದ ಅನುಭವದ ಗುರು ಆಗಬೇಕು. ಜೀವನದ ಗುರು ಅಲ್ಲ, ಜೀವನದ ಅನುಭವಗಳ ಗುರು ಆಗಿದ್ದರೆ ಎಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ ಅವ್ರಿಗೆ. ಅದಕ್ಕೆ ನನ್ನ ಹುಟ್ಟಿನಿಂದ ನಿಮ್ಗೆ ಇವತ್ತಿನವರೆಗೂ ಹೇಳ್ಕೊಂಬಂದೆ, ನಾವು ಗ್ರೇಟ್ ಅಂತಲ್ಲ. ಎಲ್ಲರ ಬದುಕು ಈ ಥರ ಇರುತ್ತೆ. ನಿಮ್ಮ ಬದುಕು, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿರುತ್ತೆ. ಯಾರೋ ಬಂದು ಸಿನಿಮಾ ನಟರೋ ಅಥವಾ ಯಾರೋ ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಸ್ಟಾರ್ ಕಟ್ಟು ಅದು ಕಟ್ಟು ಅಲ್ಲ, ನಿನ್ನ ಸ್ಟಾರ್ ನೀನೇ ಕಟ್ಕೋ. ಆವಾಗಲೇ ನಿನಗೆ ಬೆಲೆ ಕಟ್ಟುತ್ತಾರೆ, ನಿನ್ನ ಸಾಧನೆಗೆ ನಿನ್ನ ಹುಟ್ಟಿಗೊಂದು ಬೆಲೆ ಸಿಗುತ್ತೆ ಅಂತ ನಾವು ಹೇಳೋಕ್ಕೆ ಕಷ್ಟನೇ. ಸತ್ಯ ಸರ್, ಕರೆಕ್ಟ್ ಅಲ್ಲ ಸರ್? ಸತ್ಯ ಸರ್. ಇದು ಇನ್ನೊಂದು ಅವಾಗಲೇ ನಾವು ಮಾತಾಡ್ತಾ ಇದ್ವಿ ಈ ಆತ್ಮಹತ್ಯೆ ಬಗ್ಗೆ. ಅಂದರೆ ಈಗ ಚಿಕ್ಕ ಮಕ್ಕಳು ಅಂದರೆ ತುಂಬ ಕಡಿಮೆ ವಯಸ್ಸಿಗೆ ಸರ್ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಅದಕ್ಕೆ ಪರಿಹಾರ ಏನು? ಅಂದರೆ ಯಾವ ಮೆಂಟಲಿ ಹೆಂಗೆ ಫಿಕ್ಸ್? ಹೌದು ಸರ್, ಖಂಡಿತ ಇದೆ ಸರ್. ಮಕ್ಕಳಿಗೆ ಹೋದಾಗ ಸರ್ ಏನಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ನನಗೊಂದು 2 ವಿಷಯ ಹೇಳ್ತೀರಾ? ಒಂದು ಇದೊಂದು ಲೋ ಫೇಲ್ಯೂರ್, ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿರೋದು. ಇಷ್ಟು 3 ಇರುತ್ತಲ್ಲ ಸರ್, ಈ 3ಕ್ಕೂ ಒಂದೇ ಪರಿಹಾರ. ಇವಾಗ ನಾವು ಒಂದು ವೆಹಿಕಲಲ್ಲಿ ಹೋಗ್ತಾ ಇರ್ತೀವಿ, ತುಂಬ ಕ್ರಿಟಿಕಲ್, ಒಂದರ ಮಧ್ಯರಾತ್ರಿ, ತುಂಬ ಕಠಿಣವಾದ ರಸ್ತೆ, ಬಟ್ ನೀವು ಹೋಗಲೇಬೇಕು, ಹೋಗ್ತಿರಲ್ವ ಸರ್? ದಟ್ಸ್ ವೇ ಮೈಂಡ್ ಸೆಟ್. ನಮ್ಮ ಮನಸ್ಸನ್ನು, ಇದನ್ನು ಕ್ಲೀನಾಗಿ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸರ್ ಎಂಥ ಪರಿಸ್ಥಿತಿ ಆದ್ರೂ, ಇವಾಗ ಹೇಳ್ತಾರೆ ಕೋಪ ಏನಾದರೂ ಬಂದಾಗ ಒಂದು 2 ನಿಮಿಷ ಮೌನವಾಗಿಬಿಡಿ. ನಾವು ಆ ಕ್ಷಣನ ನನಗೆ ಬಂದಿಲ್ಲ. ಅದಕ್ಕೆ ಒಳ್ಳೆ ಸ್ನೇಹಿತರು, ಒಳ್ಳೆ ತಂದೆ, ಒಳ್ಳೆ ತಾಯಿ, ಒಳ್ಳೆ ಅಣ್ಣ, ಒಳ್ಳೆ ತಮ್ಮ, ಒಳ್ಳೆ ಲವರ್, ಎಲ್ಲರೂ ಒಳ್ಳೆಯವರಾಗಿ ನೀವಿರಬೇಕು, ಅವರಲ್ಲ. ನಾವು ಒಳ್ಳೆಯವರಾದಾಗ ನಾನು ಕೇಳ್ತೀನಿ. ಅವಾಗ ನನಗೆ ನಮ್ಮ ಸ್ನೇಹಿತರು ಬಂದು ಕೇಳಿದ್ರು ನಾನು ನಿಮ್ಮನ್ನು ಶ್ರೇಯೋಭಿಲಾಷಿಯಾಗಿ ತಗೋಬೇಕು, ನನಗೆ ನಿಮಗೆ ತುಂಬ ಆಸೆ ಇರಬೇಕು, ಅಂಥವ್ರ ಹತ್ರನೇ ಶೇರ್ ಮಾಡಬೇಕು. ಮಗ ಈ ಥರ ಆಗೋಗ್ಬಿಟ್ಟಿದೆ, ಏನು ಮಾಡೋದು ಸರ್, ಈ ಥರ ಆಗೋಗ್ಬಿಟ್ಟಿದೆ, ಏನು ಮಾಡೋದು ಅಂತಾಗ ಅಷ್ಟೇ ತಾನೇ ಬಿಡೋ ಆ ಮನೋಭಾವ ಇರಬೇಕು. ತಂದೆ ತಾಯಿನೂ ಅಷ್ಟೇ, SSLC ಏನು ಬಿಡಲ್ಲ, ಬರೋ ಏನು ತೊಂದರೆ ಇಲ್ಲ, ನೆಕ್ಸ್ಟ್ ವರ್ಷ ಮಾಡೋ, ನೀನು ಬೇರೆ ಏನೇನು ಮಾಡ್ತೀಯಾ ಅದನ್ನು ಮಾಡು, ಅದ್ರ ಜೊತೆಲಿ ಮಾಡು. ಓದು ತುಂಬ ಇಂಪಾರ್ಟೆಂಟ್ ಸರ್. ನಾನು ಅದು ಪೋಷಕರಿಗೆ ನಾನು ಸಪೋರ್ಟ್ ಮಾಡ್ತೀನಿ, ಆದರೆ ಓದೇ ಇಂಪಾರ್ಟೆಂಟ್ ಅಲ್ಲ ಸರ್. ಓದೇ ಇಂಪಾರ್ಟೆಂಟ್ ಅಲ್ಲ, ಹಣನೇ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಪರಿಸ್ಥಿತಿಯನ್ನು ನೀವು ನೆಗ್ಲೆಕ್ಟ್ ಮಾಡಿಬಿಡಿ. ಲೋ ಫೇಲ್ಯೂರ್ ಆಯ್ತಾ, ಪರವಾಗಿಲ್ಲ ಬಿಡ್ರಿ, ಜೀವನ ಇದೆ, ಇಲ್ಲ ಬಿಡಪ್ಪ ನನಗೆ ಇನ್ನೂ 1 ವರ್ಷ, ನಾನೇನೇನು ನಾಳೆನೇ ಸತ್ತೋಗ್ತೀನಿ ಅಂತ ಏನಿಲ್ವಲ್ಲ, ಇಲ್ಲ, ಆರಾಮ. ನಮಗೆ ವಯಸ್ಸಿದೆಯಾ? ವಯಸ್ಸಾದವ್ರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದೆಲ್ಲ ನಾನು ನೋಡಿದ್ದೀನಿ ಸರ್. ಅದೆಲ್ಲ ಏನಿಲ್ಲ ಸರ್, ನಮ್ಮ ಮೈಂಡ್ ಸೆಟ್. ಇಲ್ಲಪ್ಪ ನಾನು ಆರಾಮಾಗಿರ್ತೀನಿ ಸರ್. 60 ವರ್ಷದವ್ರು ಇವಾಗ ಮದುವೆ ಮಾಡ್ಕೋತಾ ಇದ್ದಾರೆ, ಗೊತ್ತಾ ನಿಮಗೆ? ಯಾಕೆ ಹೇಳಿ? ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಅದು ತಪ್ಪು ಅಂತನೂ ಅಲ್ಲ, ಸರಿ ಅಂತನಲ್ಲ, ಅವರವರ ಪರಿಸ್ಥಿತಿಗೆ ಅವ್ರು ಬೇಕು ಸರ್. ಬೇಕು, ಇವಾಗ ಆಧಾರ ಬೇಕು ಸರ್. ಒಬ್ಬರಿಗೆ ಒಬ್ಬರು ಬೇಕೇ ಬೇಕು ಸರ್, ಯಾರಾದರೂ ಆಗಲಿ ಸರ್. ಒಂದು ಒಳ್ಳೆ ಸ್ನೇಹಿತ ಆಗ್ಬೋದು, ಪ್ರೀತಿ ಮಾಡೋರಾಗ್ಬೋದು, ಗುರುಗಳಾಗ್ಬೋದು ಸರ್. ನಮಗೆಲ್ಲ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಹೇಳಬಾರ್ದು ಅಂತಿದ್ದೆ, ಆದರೂ ಹೇಳಿಬಿಡ್ತೀನಿ. ಯಾಕೆ ಅಂತ, ನಾವು ಕಲ್ತಿದ್ದೆ ರೌಡಿಸಮ್ ಮಾಡೋದು ಸರ್, ಕರಾಟೆನ.
ಏನಕ್ಕೆ ಹೇಳಿ, ನಾವು ವಿಷ್ಣು ಫ್ಯಾನ್ಸ್ ನಡೀತಾ ಇತ್ತು, ರಾಜಕುಮಾರ್ ಫ್ಯಾನ್ ನಡೀತಾ ಇತ್ತು, ವಾರ್ ನಡೀತಾ ಇತ್ತು, ನಾವು ತಪ್ಪಿಸ್ಕೋಬೇಕಲ್ಲ. ತುಂಬ ಒದೆಗಳು ಬೀಳ್ತಾ ಇತ್ತು ಅವಾಗ ನಮಗೆ, ವಿಷ್ಣು ಫ್ಯಾನ್ಸ್ಗೆಲ್ಲ ತುಂಬ ಒದೆಗಳು ಬೀಳ್ತಾ ಇತ್ತು. ಹೌದಾ ಸರ್? ಹಾಂ, ಅದು ಯಾವ ಕಡೆ ಮಾಡ್ತಾರೆ ನನಗೆ ಗೊತ್ತಿದೆ, ನಾನು ಹೇಳಕ್ಕೆ ಹೋಗಲ್ಲ. ಅವರೇ ಸನ್ಮಾನ ಮಾಡ್ತಾ, ಅದಕ್ಕೆ ಅವಮಾನ ಆದ್ರೆ ಸನ್ಮಾನ ಅಂತ. ಆ ಟೈಮಿಗೆ ನಿಮ್ಗೆ ಆ ವಯಸ್ಸಿಗೆ ಹಂಗೆ ಅನ್ಸತ್ತೆ ಅವ್ರು ಮಾಡಿದ ತಪ್ಪು ಅಂತ. ಅದೇ ಅವ್ರು ಮಾಡಿದ ಸರಿ ಆವಾಗ. ಅದಕ್ಕೆ ಅವ್ರು ಆ ಮಟ್ಟದಲ್ಲಿ ಬೆಳೆದ್ರು. ಅದಕ್ಕೆ 2 ಕಣ್ಣುಗಳು ಅಂತ ಹೇಳ್ತಾರೆ. ಅವರಿನ್ನ ಮುಂಚೆ ಎಷ್ಟೆಷ್ಟು ದಿಗ್ಗಜರು ಇರಲಿಲ್ವಾ? ರಾಜ್ಕುಮಾರ್ ಸರ್, ವಿಷ್ಣು ಸರ್ 2 ಕಣ್ಣುಗಳು ಅಂತ ಹೇಳ್ತಾರೆ. ಯಾಕೆ ವಿಷ್ಣು ಸಾರು ರಾಜ್ಕುಮಾರ್ ಸರ್ಗಿನ್ನ ಮುಂಚೆ ಯಾರು ಸೂಪರ್ ಸ್ಟಾರ್ ಇರಲಿಲ್ವಾ? ಯಾಕೆ ಆಗಲಿಲ್ಲ? ಆ ಅವಗಾಹನೆ ಇರಬೇಕು, ಆ ಒಂದು ಕಾಂಪಿಟೇಷನ್ ಇರಬೇಕು. ಆ ಕಾಂಪಿಟೇಷನ್ನ ಮೀರಿ ಬಂದಿಲ್ಲ ಅಂತಂದರೆ ಎಲ್ಲ ಔಟ್ ಆಫ್ ದ ಫೀಲ್ಡ್ ಆಗಬೇಕು. ಫ್ಯಾನ್ ವಾರ್ ತುಂಬ ನಡೀತಾನೆ ಇದೆ ಸರ್ ಇವಾಗ. ಸರ್ ಈಗ ಅವಾಗ ಮೀಡಿಯಾ ಇರಲಿಲ್ಲ. ಆಮೇಲೆ ಸರ್ ಯಾರಾದರೂ ಓಪನ್ ಅಪ್ ಆಗಿ ಮಾತಾಡ್ಬೇಕಾದ್ರೆ ಭಯ ಆಗತ್ತಾ ಇತ್ತು ಸರ್ ಅವಾಗ, ಯಾಕೆಂದರೆ ಜೀವನ. ಆಮೇಲೆ ಅಣ್ಣ ಏನು ಬೆಳ್ಳಿ ಸ್ಪೂನ್ ಇಟ್ಕೊಂಡು ಬಂದಿಲ್ಲ, ಇವ್ರೇನು ಬೆಳ್ಳಿ ಸ್ಪೂನ್ ಇಟ್ಕೊಂಡು ಬಂದಿಲ್ಲ, ಎಲ್ಲ ಕಷ್ಟ. ನಮ್ಮ ಸಾಧನೆಯಲ್ಲಿ ತೋರಿಸ್ಬೇಕು, ನಮ್ಮ ಕನ್ನಡ, ನಮ್ಮ ಸಾಹಿತಿಗಳು, ಶಿವರಾಮ್ ಕಾರಂತರು ಆಗ್ಬೋದು, ದೊಡ್ಡರಂಗೇಗೌಡರು, ಎಂತೆಂಥ ಸಾಹಿತಿಗಳನ್ನ ನಾವು ತೋರಿಸ್ಬೇಕು. ತಾರಾ ಸುಬ್ಬರಾಯರು, ಎಂತೆಂಥವ್ರನ್ನ, ಪುಟ್ಟಣ್ಣ ಕಣಗಾಲ್ಜಿ, ಎಲ್ಲ ಸಾಧಕರೇ ನೋಡಿ. ಅವರೆಲ್ಲ ಪುಟ್ಟಣ್ಣ ಕಣಗಾಲೆಲ್ಲ ಆಪೋಸಿಟ್ಗೆ ಹೊಡೆದ್ರು. ಎಲ್ಲ ಗೆಜೆ ಪೂಜೆ ಆಪೋಸಿಟ್ ಅಲ್ವ ಸರ್? ಅದು ಎಲ್ಲನೂ ನಿಮ್ಮ ಧರ್ಮಕ್ಕೆ ಆಪೋಸಿಟೇ ಹೊಡೆದ್ರು. ಈ ಥರ ಹೋದಾಗಲೇ ಅವ್ರಿಗೇನೋ ಒಂದು ವಿಶೇಷ ಸ್ಥಾನಮಾನಗಳು ಸಿಗುತ್ತೆ. ಅದಕ್ಕೆ ಯಾಕೆ ಆತ್ಮಹತ್ಯೆಗೋಸ್ಕರ ಅಂದರೆ ಇವರೆಲ್ಲರ ಮುಂದೆನ ಸರ್, ಇವರೆಲ್ಲರ ಮುಂದೆನ ನಿಮ್ಮ ಲವ್ವು, ಇವರೆಲ್ಲರ ಮುಂದೆನ ನಿಮ್ಮದು ಎಜುಕೇಷನ್ನು. ಅದಕ್ಕೆ ಆ ಮೈಂಡ್ ಸೆಟ್ ಅನ್ನೋದನ್ನು ಪೋಷಕರು ಅದನ್ನು ಕೂರಿಸಿ, ಅವ್ರಿಗೆ ಫ್ರೆಂಡ್ಸ್ ಅನ್ನೋರನ್ನ ಕೂರಿಸಿ, ಆಮೇಲೆ ನೀವು ಹೇಳ್ಕೊಳ್ಳೋವಂಥದ್ದು ಇರುತ್ತಲ್ಲ ಅದನ್ನು ಆಯ್ಕೆ ಮಾಡಿ. ನಮ್ಮ ಜೀವನದುದ್ದಕ್ಕೂ ಒಬ್ಬರೇ ಹೆಂಡತಿ ಅಂತ ನಾವು ಫಿಕ್ಸ್ ಆಗಿರ್ತೀವಲ್ವಾ, ಕರೆಕ್ಟಾಗಿರೋರು. ಅದೇ ಥರನೇ ಒಬ್ಬ ಒಳ್ಳೆ ಸ್ನೇಹಿತ ಇರಬೇಕಯ್ಯ, ಸಾಯೋವರೆಗೂ ನೀನೇ. ಏನು ಮಾತಾಡ್ಕೊಂಡ್ರು ನೀನು ಅಪ್ಪನ ಕೊಟ್ಟಿದ್ದೆ, ನಾನು ಅಪ್ಪನ ಕೊಟ್ಟಿದ್ದೀನಿ, ಇಬ್ಬರು ಹಿಂಗೆ ಇರೋಣ. ಆ ಒಂದು ಪಾಲಿಸಿ ಬೆಳೀಲಿ. ವಿದ್ಯೆ ಆಗಲಿ, ಇವರು ಅಷ್ಟೇ, ಲವರ್ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ಏನೇ ಕಷ್ಟ ಬಂದು ಆ ಪಾಸಿಟಿವ್ನೆಸ್ ಬೆಳೆಸ್ಕೊಳ್ಳಿ. ಈಗಿನ ಪೀಳಿಗೆಗೆ ನೀವು ಕೊಡಬೇಕಾದಂಥ ಉಡುಗೊರೆ ಏನು ಅಂದರೆ, ಬಡತನದಿಂದ ಎಲ್ಲನೂ ಬರುತ್ತೆ ಸರ್. ಎವ್ರಿ ಬಿಗೆನ್ಸ್ ದೆರ್ ಇಸ್ ಎಂಡ್, ಎವ್ರಿ ಎಂಡ್ ದೆರ್ ಇಸ್ ಬಿಗೆನ್. ಇದು ಕಲಿಯುಗ ಸ್ವಾಮಿ, ನಿಮ್ಮನ್ನು ಕಲಿಸತ್ತೆ. ತಂದೆ ತಾಯಿ ಕಲಿಸ್ಲಿಲ್ವಾ? ಗುರು ಕಲಿಸ್ತಾರೆ. ಗುರು ಕಲಿಸಿಲ್ವಾ? ಯಾರು ಕಲಿಸ್ತಾರೆ ಸರ್? ಸಮಾಜ ಕಲಿಸತ್ತೆ. ಹೆಂಗೆ ಸಮಾಜ ಕಲಿಸೋದು? ಒಡೆದು ಕಲಿಸತ್ತೆ. ಇವಾಗ ನಮಗೆ ಯಾರೂ ಇರಲಿಲ್ಲ, ಅನಾಥೋ ದೈವ ರಕ್ಷಕ ಅಂತ ಬರಲಿಲ್ವಾ ಸರ್? ಅನಾಥೋ ದೈವ ರಕ್ಷಕ, ಯಾರೂ ಇಲ್ಲ. ಮತ್ತು ಆ ಒಂದು ಹಠ, ಆ ಒಂದು ಛಲ, ಯಾಕೆ ಸಾಯಬೇಕು ಅಂತ ನೀವು ಪ್ರಶ್ನೆ ಮಾಡ್ಕೊಳ್ರಿ. ಆತ್ಮಹತ್ಯೆ ಮಾಡ್ಕೊಳ್ಳೋ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ಸತ್ ನಾಳೆ ಬೆಳಿಗ್ಗೆ ಏನು ಮಾಡಿದ್ರಿ? ನಾನು ಯಾಕೆ ಸಾಯಬೇಕು? ಅದು ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, 6ರಿಂದ 90 ವರ್ಷದವರೆಗೂ ನೀವು ಇದನ್ನು ಯೋಚನೆ ಮಾಡ್ತೀರಾ. ಅದಕ್ಕೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅದನ್ನು ನೀವೇ ಫಿಕ್ಸ್ ಆಗಬೇಕು ಸರ್. ಅವಾಗಲೇ ಅಂತ ಹೇಳಿದ್ರೆ, ನಾನು ಕರಾಟೆ ಕಲ್ತಿದ್ದೆ ರೌಡಿಸಮ್ ಮಾಡೋಕ್ಕೆ ಅಂತ. ಹೌದು ಸರ್, ಹೌದು ಸರ್. ಅದು ರಾಜ್ಕುಮಾರ್ ಭಕ್ತರಿಗೆ ಹೊಡೆಯೋಕ್ಕೆ ಅಂತಾನೆ. ಅದು ಏನು ಸರ್? ಅದು ಅವಾಗಿಂದ ಹೇಳ್ಬೋದು ಅಂದರೆ ಚಿಕ್ಕವರಲ್ಲಿ ಸರ್ ಏನಿಲ್ಲ ಸರ್, ಚಿಕ್ಕವರಲ್ಲಿ ಏನು ಅಂತಂದರೆ ಒಂದೇನೋ ಒಂದು ಹುಚ್ಚು ಅಭಿಮಾನ ಅಂತ ಹೇಳ್ತೀವಲ್ಲ, ಆ ಥರ. ಯಾಕೆಂದರೆ ನಾವು ತಂದೆ ನೋಡಿಲ್ಲ, ನನಗೆ ವಿಷ್ಣು ಸಾರೇ ತಂದೆ, ನಮ್ಮ ಅಣ್ಣನೇ ನನಗೆ ತಂದೆ, ಆ ಥರ ಇತ್ತು. ಅವ್ರು ಯಾರು ಬೈದ್ಬಿಟ್ರೆ, ನಮ್ಮ ತಂದೆ ತಾಯಿನ ಯಾರು ಬೈದ್ರೆ ಏನು ಮಾಡ್ತೀವಿ? ಹೊಡಿತೀವಿ, ಆ ಥರ ಅಂತಿದ್ವಿ. ಇವಾಗ ಅವರು ದೇವರು, ರಾಜ್ಕುಮಾರ್ ಅಣ್ಣ ದೇವರು, ರಾಜಣ್ಣನ ಕೈಲಿ ಏನಿರಲಿಲ್ಲ. ಮಾಡ್ತಾ ಇದ್ದಿದ್ದು ಅಭಿಮಾನಿಗಳಿಗೆ ಟಕಾಫರ್ ಆಗ್ತಾ ಇದ್ದಿದ್ದು. ಅವರಿಬ್ರು ಚೆನ್ನಾಗೇ ಇರ್ತಾ ಇದ್ರು. ಈ ಗಣಪತಿ ಗಣಪತಿ ಅವ್ರು ಹೇಳಿದ್ರು ಪಾಪ, ಅವ್ರವ್ರು ಚೆನ್ನಾಗೇ ಇರ್ತಾ ಇದ್ರು. ಫ್ಯಾನ್ ವಾರೇ ನಡೀತಾ ಇತ್ತು. ನಾವು ತಪ್ಪಿಸ್ಕೋಬೇಕು ಸರ್. ಎಷ್ಟೋ ಟೈಮಲ್ಲಿ ಕೈದಿ ಸಿನಿಮಾ, ಗಂಡುಗಳಿ ರಾಮ, ಕಲ್ಲುವಿಣೆ ನುಡಿದು, ಬಂಧನ ಸರ್. ವಿಷ್ಣು ಸಾರ್ ಏನು ಅನುಭವಿಸಿದಾರೋ ನನಗೆ ಗೊತ್ತಿಲ್ಲ. ತುಂಬ ಅನುಭವಿಸಿರ್ತಾರೆ ಸಾಧನೆ ಮಾಡ್ಬೇಕಾದ್ರೆ. ಅವ್ರೆಲ್ಲದಕ್ಕೂ ಮೀರಿ ಜಾಸ್ತಿ ಅನುಭವಿಸಿದ್ದು ವಿಷ್ಣು ಸಾರ್ ಅಭಿಮಾನಿಗಳೇ. ಇಡೀ ಹಿಸ್ಟ್ರಿಲೇ ನಾನು ಹೇಳ್ತೀನಿ, ವಿಷ್ಣುವರ್ಧನ್ ಸಾರ್ ಅವರ ಅಭಿಮಾನಿಗಳು ಅನುಭವಿಸಿರೋ ನೋವು, ಕಷ್ಟ ಯಾರೂ ಅನುಭವಿಸಿಲ್ಲ. ಆ ಸೋಲು, ಆ ಅವಮಾನ ವಿಷ್ಣು ಸಾರ್ ಥರ ಇಡೀ ಭಾರತೀಯ ಚಲನಚಿತ್ರರಂಗನೇ ಅನುಭವಿಸಿಲ್ಲ. ಇದು ಹೆಮ್ಮೆಯಿಂದನೂ ಹೇಳ್ತೀನಿ, ನೋವಿಂದನೂ ಹೇಳ್ತೀನಿ, ತುಂಬ ವಿಷಾದದಿಂದನೂ ಹೇಳ್ತೀನಿ ಸರ್. ಒಬ್ಬರು ಆ ಥರ ಆಗಿದ್ದಕ್ಕೆ ಸರ್ ಇವತ್ತೆಲ್ಲರೂ ಬೇರೆ ಲೆವೆಲಲ್ಲಿದ್ದಾರೆ. ಕರೆಕ್ಟ್ ಅಲ್ಲ ಸರ್? ಒಬ್ಬರಿಗೆ ನನಗೆ ಅನ್ಯಾಯ ಆಯಿತು ಅಂತ ನಿಮ್ಮನ್ನೆಲ್ಲ ಹೊಡೆದ್ಬಿಡ್ಲಾ? ಸ್ವಲ್ಪ ಬಿಡಿಸಿ ಹೇಳ್ಬೋದಾ ಸರ್, ಹೆಂಗೆ ಆಗ್ತಿತ್ತು ಅಂತ? ಖಂಡಿತ ಸರ್, ಏನಿಲ್ಲ ಸರ್, ಏನು ಸಿಂಪ್ಲಿಸಿಟಿ ಸರ್. ನಾವು ಕರಾಟೆ ಕಲ್ತಿದ್ದೆ, ನಾನು ಭಯ ಬಿಟ್ಟೇ ಕಲ್ತಿದ್ದು. ನಾನು ನಮ್ಮನ್ನು ಟಚ್ ಮಾಡಬೇಕು ಅಂತಂದರೆ ಭಗವಂತನ ಟಚ್ ಮಾಡ್ದಂಗೆ. ಅದು ಅಹಂಕಾರ ಅಲ್ಲ ಸರ್, ಆತ್ಮವಿಶ್ವಾಸ, ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ಡಿಫೆನ್ಸ್. ನಮಗೆ ಆತ್ಮವಿಶ್ವಾಸ ಇದೆ ನಮಗೆ. ಸೊ ಇದರಲ್ಲಿ ಏನು ಹೇಳ್ಕೊಳ್ಳೋಂಥದ್ದೆಲ್ಲ ಏನಿಲ್ಲ ಸರ್. ಅವಾಗೆಲ್ಲ ಈ ಸ್ಟಾರ್ ಕಟ್ಟಬೇಕಾದ್ರೆ, ಈ ಸಿನಿಮಾ ಬರಬೇಕಾದ್ರೆ ಈ ಪ್ರದರ್ಶಕರುಗಳಿಂದನೂ ಆಯಿತು ಸರ್. ಈ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರಲ್ಲ, ಅವರಿಂದನೂ ಕೆಲವು ಸಮಸ್ಯೆಗಳು ನಡೀತು. ಅವರು ರಿಲೀಸ್ ಮಾಡ್ಬೇಕಾದ್ರೆ ಇವಾಗ ಹೆಂಗೆ ಮಾಡ್ತಾರೆ ಸರ್? ಇವಾಗ ಚೇಂಬರ್ ಇರಲಿಲ್ಲ, ಅದಕ್ಕೆ ಅಣ್ಣ ಅವರು ಆ ಒಂದು ಫ್ಯಾಮಿಲಿನೇ
ಚೇಂಬರ್ ಸೃಷ್ಟಿಯಾಗಕ್ಕೆ ಕಾರಣ. ಅವರು ತಲ್ಲಂ ನಂಜುಂಡ ಶೆಟ್ಟಿ, ಸಿ ವಿ ಎಲ್ ಶಾಸ್ತ್ರಿಗಳು ದೊಡ್ಡ ದೊಡ್ಡ ದಿಗ್ಗಜರೇನೆ ಒಂದು ಚೇಂಬರ್ ಮಾಡಿದ್ರು, ವಾಣಿಜ್ಯ ಮಂಡಳಿ ಅಂತ ಮಾಡಿದ್ರು. ಅದು ಇವಾಗ ಸಾವಿರಾರು ಮಂಡಳಿಗೆ ಸ್ಟಾರ್ಟ್ ಆಗಿದೆ. ಅದು ನಮ್ಮ ಕೆಲಸ ಬೇಡ. ಒರಿಜಿನಲ್ ಏನು ಸರ್ಕಾರದಿಂದ ಏನು ಮಾನ್ಯತೆ ಪಡೆದಿದ್ದು ಅದೇನೇ ಸರ್. ಯಾವ್ದಾನೋ ಮಾಡಲಿ, ಅವ್ರೇನು ಯಾರೂ ಹೇಳಿಲ್ಲ ಸರ್ ನಿಮಗೆ ಸೆನ್ಸಾರ್ ಮಾಡಿ ಇದು ಮಾಡಿ ಎಲ್ಲ. ಸಿನಿಮಾ ತೆಗೀರಿ, ಸೆನ್ಸಾರ್ ಎಲ್ಲ ಮಾಡ್ತಾರೆ, ರಿಲೀಸ್ ನೀವು ಮಾಡ್ಕೊಳ್ಳಿ, ಏನೂ ಇಲ್ಲ. ಸಮಸ್ಯೆ ಬಂದಾಗ ನೀವು ಅಪ್ಪ ಅಮ್ಮನ ಹತ್ರ ಬರ್ತೀರಾ. ಸಮಸ್ಯೆ ಇಲ್ಲ ಅಂತಂದರೆ ಪಕ್ಕದ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತೀರಾ. ನಮ್ಮ ಜನ ಜ್ಞಾಪಕ ಮಾಡ್ಕೊಳ್ಳೋದೇ ಥರ. ಅದು ಅವ್ರದ್ದು ಕತೆ ಆದ್ರೂ ಇಲ್ಲಿ ಆಗಿದ್ದು ಕತೆ ಅಷ್ಟೇ ಸರ್. ಹೊರಗಡೆ ಹೋಗ್ತಾ ಇದ್ವಿ, ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇತ್ತು, ಇಲ್ಲಿ ಇವ್ರದ್ದು ದೊಡ್ಡವರು, ಅವ್ರ ಗ್ರೇಟು ಇವ್ರ ಗ್ರೇಟು ಅನ್ನೋ ಸ್ಟಾರ್ಟ್ ಆಗ್ತಾ ಇತ್ತು. ಟಿಕೆಟ್ಗಳು ಸಿಗೋಕ್ಕೆ ಒದ್ದಾಟ ಆಗ್ತಾ ಇತ್ತು. ಆ ಕಡೆ ಅಣ್ಣವ್ರ ಸಿನಿಮಾಗೂ ಬೆಳಗಿಂದ 2 ಗಂಟೆಯಿಂದನೇ ಟಿಕೆಟ್ಗೆ ಹೋಗ್ತಾ ಇದ್ವಿ, ಇಲ್ಲಿ ಇವ್ರದ್ದು ಟಿಕೆಟ್ ಹೋಗ್ತಾ ಇದ್ವಿ. ನಮ್ಗೆ ಆಸೆ ಅಲ್ವಾ, ನಾವು ಏನು ಅಲ್ಲಿ ನಮಗೆ ಅಲ್ಲಿ ಬೇರೆಯವರು ಅಂತ ಅನ್ನಿಸ್ತಾನೆ ಇಲ್ಲ ಸರ್. ಇವಾಗ ದೇವರು ಬೇಕು ಮತ್ತು ಅಪ್ಪ ಅಮ್ಮನೂ ಬೇಕು. ನನ್ನ ಅಪ್ಪ ಬಂದು ವಿಷ್ಣು ಸಾರು, ನನ್ನ ದೇವ್ರು ಬಂದು ಇವರು. ನಾನು ಏನು ಮಾಡ್ಬೇಕು ಸರ್ ಅವಾಗ? ಇಬ್ಬರನ್ನು ಪೂಜಿಸಬೇಕು. ಮತ್ತು ನನಗೆ ಅವಾಗ ನಾನು ಒದೇ ಬಿಟ್ಟರೆ ಮಾತ್ರನಾ ನಾನು ತಪ್ಪಿಸ್ಕೋಬೇಕು ಅವಾಗ? ಎಲ್ಲರೂ ಅಲ್ಲ ಸರ್, ಕೆಲವು ಕಿಡಿಗೆ ಹಿಡಿಗಳು ತುಂಬ ಅಂಧಾಭಿಮಾನ ಇಟ್ಕೊಂಡವ್ರಂತ ಹೇಳ್ಬೋದಲ್ಲ ಸರ್. ಅದು ಸರ್ ನಿಜವಾಗ್ಲೂ ಹೇಳ್ತೀನಿ ಸರ್, ಓದಿರೋರೇ ಕೆಲವರು ಆ ಥರ ಮಾಡ್ತಾಯಿದ್ರು ಸರ್. ನಾನು ನೀವು ಡೈಲಿ ಇದ್ದೀವಿ, ನಾನು ಯಾಕೆ ಸರ್ ನಿಮ್ಮ ಹತ್ರ, ನೀವು ವಿಷ್ಣು ಅಭಿಮಾನಿ, ನಾನು ರಾಜ್ಕುಮಾರ್ ಅಭಿಮಾನಿ, ನಾವ್ಯಾಕೆ ಸರ್ ಕಿತ್ಲಾಡ್ತೀವಿ? ನನಗೂ ನಿಮಗೂ ಗೊತ್ತಿಲ್ವಾ? ಶ್ರೀನಾಥ ಏನು ಅಂತ ಗೊತ್ತು, ನೀವೇನು ಅಂತ ನನಗೆ ಗೊತ್ತು, ನಾವ್ಯಾಕೆ ಕಿತ್ಲಾಡ್ತೀವಿ ಸರ್? ಕೆಲವರು ಮಾಡೋಂಥ ಕೆಲಸ, ಇಬ್ಬರಲ್ಲಿ ಮಧ್ಯದವರು ಬೆಂಕಿ ಹಾಕೋಂಥ ಕೆಲಸ ಅವತ್ತು ಸುಮಾರು. ಅವ್ರು ಬೇಳೆ ಬೇಯಿಸ್ಕೋ ಅನ್ನೋ ಥರದ್ದು ಇರುತ್ತಲ್ಲ ಸರ್. ಸರ್ ಬೇಯಿಸ್ಕೊಳ್ತಾರಲ್ಲ, ಬೇಯಿಸ್ಕೊಂಡ್ರು ನಿಮ್ಮ ಮುಂದೆ ಇವಾಗ ನಡೀತಾರೆ ಸರ್. ಇದೆ ಇವಾಗ ನೀವು ಕೇಳಿದ ಪ್ರಶ್ನೆ ಒಳ್ಳೇದು. ಅದಕ್ಕೆ ಇಬ್ರು ಯಾಕೆ ಜಗಳ ಆಡ್ತೀರಾ? ಮಧ್ಯದವ್ರು ಯಾಕೆ ಸೇರಿಸ್ತೀರಾ? ಗಂಡ ಹೆಂಡತಿ ಮಧ್ಯದಲ್ಲಿ ಇನ್ನೊಬ್ರು ಯಾಕೆ ಬರ್ತಾರೆ? ಲವರ್ ಮಧ್ಯದಲ್ಲಿ ಇನ್ನೊಬ್ರು ಯಾಕೆ ಬರ್ತಾರೆ? ಸ್ನೇಹಿತರ ಮನೇಲಿ ಇನ್ನೊಬ್ರು ಯಾಕೆ ಸೇರಿಸ್ತೀರಾ? ಹೊತ್ಕೊಂಡು ಹೋಗಕ್ಕೆ 4 ಜನ, ಜೊತೆಲಿರೋಕೆ ಇಬ್ಬರು ಸಾಕು. ನಿಮ್ಮನ್ನು ಲೈಕ್ ಮಾಡೋದು ಎಲ್ಲರೂ ಇಷ್ಟಪಡ್ತಾರೆ ಸರ್. ನಮ್ಮ ಚಾನಲ್ನಾಗಲಿ ನನ್ನನ್ನಾಗಲಿ ಎಲ್ಲರೂ ಸಾಧ್ಯನೇ ಇಲ್ಲ ಸರ್. 4 ಜನ ಮಾಡಿ, ಅದು ಒರಿಜಿನಾಲಿಟಿ. ಒರಿಜಿನಾಲಿಟಿಗೆ ಬೆಲೆ ಸಿಗ್ತಾ ಇಲ್ವಾ ಸರ್? ಇವಾಗ ನಾವು ಇಷ್ಟು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಅವರಿಬ್ಬರಲ್ಲೂ ಒರಿಜಿನಾಲಿಟಿ ಇತ್ತು. ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡೋದೇ ಇಲ್ಲ ನಾವು? ಅವರಿಬ್ಬರ ಬಗ್ಗೆ ಮಾತಾಡಿದ್ದೀವಿ ಅಂತಂದರೆ ಅವತ್ತಿನ ಆದಂಥ ಅನುಭವಗಳು, ಅವತ್ತಾದಂಥ ಸಾಧನೆಗಳು. ಅವರೊಂದು ಕಡೆ ಹೋಗ್ತಾ ಇದ್ದಾಗ ಇವರೊಂದು ಕಡೆ ಹೋಗ್ತಾ ಇದ್ರು. ಅದು ಕವಿರತ್ನ ಕಾಳಿದಾಸ, ಮಲಯ ಮಾರುತ, ಸಾಹಸ ಸಿಂಹ, ಕೆರಳಿದ ಸಿಂಹ, ಅದು ನಡೆಯುತ್ತೆ ಸರ್. ಅದು ಆ ಥರ ಒಂದೊಂದೊಂದು ಇದ್ದಾಗ ಆಟೋಮೆಟಿಕ್ಲಿ ಹ್ಯಾಪನ್ಸ್. ಅದು ನಾವು ಇಲ್ಲಿ ಅಂತ ಹೇಳ್ತೀವಿ, ಅಲ್ಲಿ ANR, NTR, MGR, ಶಿವಾಜಿ ಗಣೇಶನ್ನು, ಪ್ರೇಮ್ ನಜೀರು ಮತ್ತು ಇನ್ನೊಬ್ಬರು ಆ ಥರ ಇತ್ತು ಸರ್. ಅದು ಇಲ್ಲಿ ಏನು ಅಂತಂದರೆ ನಾವು ತುಂಬ ಒಳಗಡೆ ಹೊಟ್ಟೋಗಿ ನಮ್ಗೆ ಇಬ್ಬರು ಬೇಕು. ನಾನು ಇಲ್ಲಿ ಹೋದ್ರೆ ಇಲ್ಲಿ ಬೀಳುತ್ತೆ, ಇಲ್ಲಿ ಹೋದ್ರೆ ಇಲ್ಲಿ ಬೀಳುತ್ತೆ, ಯಾರಿಗೆ ಹೋಗೋಣ? ಸೊ ಈ ಥರ ಪರಿಸ್ಥಿತಿ ಆಯ್ತೇ ಹೊರತು ಇಲ್ಲೆಲ್ಲನೂ ಆ ಪರಿಸ್ಥಿತಿನ ಮೀರಿ ಬಂದ್ಬಿಟ್ಟಿಲ್ಲ ಅಂದಿದ್ರೆ ಅವ್ರು ಆ ಲೆವೆಲ್ಗೆ ಹೋಗ್ತಾನೆ ಇರಲಿಲ್ಲ. ಮನೆಯಲ್ಲಿ ಬ್ಯಾಕ್ಗ್ರೌಂಡ್ ಆಗಿರೋರು ಸಹಕಾರ ಕೊಡಬೇಕು. ಅಲ್ಲಿ ಎಲ್ಲರೂ ಪಾರ್ವತಮ್ಮ ರಾಜ್ಕುಮಾರ್ ಆ ದೇವತೆ ಥರನೂ ಆಗಲ್ಲ, ಎಲ್ಲರೂ ಭಾರತೀಯ ಅಮ್ಮನ ಥರನೂ ಆಗಲ್ಲ. ಅದಕ್ಕೆ ಅವರವರ ಜೊತೆ ಸಂಗಾತಿಗಳು ಯಾವ ಥರ ಇರ್ತಾರೋ ನಮ್ಮ ಸಾಧನೆ ಅದೇ ಥರ ಇರುತ್ತೆ. ಅವರಾಗಲಿ ಇವರಾಗಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಇವಾಗಿನ ಥರ ಇದ್ದಿದ್ರೆ ಯಾರಾದರೂ ಒಬ್ಬರು ಸರಿ ಹೋಗ್ತಾ ಇತ್ತು. ಅಭಿಮಾನಿಗಳ ಮಧ್ಯದಲ್ಲಿ ಬರ್ತಾ ಇರಲಿಲ್ಲ. ರಾಜಣ್ಣನವ್ರನ್ನ ವಿಷ್ಣು ಸಾರ್ನ ಕೂರಿಸಿ ಎಲ್ಲ ಮಾಡಬೇಕಾಗಿರೋದು ಸಂಧಾನ. ಅಭಿಮಾನಿಗಳು ಎಲ್ಲಿ ಬರ್ತೀವಿ ನಾವು? ಅಭಿಮಾನಿಗಳು ಹುಚ್ಚಭಿಬಲ ಹಾಕೋ ಕೂತ್ಕೊಂಡು ಅದನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಅದನ್ನು ಮಾಡ್ಕೊಂಡಿದ್ದು. ಯಾಕೆ ಈ ವಿಚಾರ ನೀವು ಕೇಳಿ ತುಂಬ ಒಳ್ಳೇದು. ಯಾಕೆ ಅಂದರೆ ಅಂಧ ಅಭಿಮಾನ ಬೇಡ. ಇಲ್ಲಿ ದರ್ಶನ್ ಸಾರು ಬೇಕು, ಸುದೀಪ್ ಸಾರು ಬೇಕು. ನಾವು ದರ್ಶನ್ ಸಾರ್ನು ಲೈಕ್ ಮಾಡ್ತೀವಿ. ನಾವು ಅಂತಂದರೆ ಇವಾಗಿನ ಜನ್ರೇಷನ್ ದರ್ಶನ್ ಸಾರ್ನ ಲೈಕ್ ಮಾಡೋರು ಇದ್ದಾರೆ, ಸುದೀಪ್ ಸಾರ್ನ ಲೈಕ್ ಮಾಡೋರು ಇದ್ದಾರೆ, ಯಶ್ ಅವ್ರನ್ನೂ ಲೈಕ್ ಮಾಡಿದ್ದಾರೆ. ಇಲ್ಲಿ ನೀವು ಕಲೆನ ಪ್ರೀತಿಸಬೇಕೇ ಹೊರತು ನಿಮಗೆ ನಿಮ್ಮ ಇಷ್ಟವಾದಂತಹ ಪಾತ್ರಗಳನ್ನು ಗೌರವಿಸಬೇಕು, ಪ್ರೀತಿಸಬೇಕೇ ಹೊರತು ಸ್ಟಾರ್ಡಮ್ ಇಟ್ಕೊಂಡು ಅವ್ರು ಹಂಗೆ ಮಾಡ್ತಾರೆ. ಯಾವರೂ ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಹಂಗಿದ್ದು ಅಂತಂದರೆ 205 ಸಿನಿಮಾ ಅಣ್ಣವರು ಮಾಡ್ತಾ ಇರಲಿಲ್ಲ, 200 ಸಿನಿಮಾ ನಮ್ಮ ವಿಷ್ಣು ಸಾರು ಮಾಡ್ತಾ ಇಲ್ಲ, ಇವರು 50 ಮಾಡ್ತಾ ಇರಲಿಲ್ಲ, 50 ಇವರು ಮಾಡ್ತಾ ಇರಲಿಲ್ಲ. ಸಾಧ್ಯನೇ ಇಲ್ಲ ಸರ್. ನಾವು ಯಾವಾಗ ಪ್ಯೂರಿಟಿ ಇರ್ತೀವೋ, ಆರ್ಟ್ಲಿ ಪ್ಯೂರ್ ಇರುತ್ತೋ ಸರ್, ಕೆಲವು ಪರಿಸ್ಥಿತಿಗಳು ಹಂಗೆ ನಡಿಬೋದೇ ಹೊರತು ಅದು ಯಾವುದೂ ತಪ್ಪಲ್ಲ. ಯಾವುದೇ ಮಾಡಿದ್ರು ಸರ್, ಎಲ್ಲರೂ ಹೇಳ್ತೀವಲ್ಲ ಸರ್, ಏನೇ ಆದರೂ ಒಳ್ಳೆಯದಕ್ಕೆ. ಇಲ್ಲ ನೀನು ಮಾಡಿದ್ದೆ ಕೆಟ್ಟದ್ದಾಯಿತು ಅಂತ ಏನಾದ್ರು ಗಾದೆ ಇದೆಯಾ? ಗಾದೆ ಮಾತಂಗೆ ಎಷ್ಟೋ ಜೀವನ ನಡೀತಾನೆ ಇದೆ. ಅದಕ್ಕೇ ಅವರ ಸ್ಥಾನಗಳನ್ನು ಅವರವ್ರಿಗೆ ಕೊಟ್ಟು ಅಂಧಾಭಿಮಾನ ಇಲ್ದಿರ ನಿಮ್ಮ ಜೀವನ, ನಿಮ್ಮ ಭವಿಷ್ಯದ ಕಡೆ ಗಮನ ಕೊಡಿ. ಆತ್ಮಹತ್ಯೆ, ಲವ್ವು ಅದೆಲ್ಲ ಬಿಟ್ಬಿಟ್ಟು ನಿಮಗಿರೋಂತಹ ಟ್ಯಾಲೆಂಟನ್ನು ನೀವು ಯುವಕರಿಗೆ ಏನು ಕೊಡಬೇಕು ಅಂದರೆ ಇಷ್ಟೆತ್ತರ ಹೇಳಿದೆ. ನಿಮಗಿರೋ ಟ್ಯಾಲೆಂಟನ್ನು ನಿಮಗಿರೋದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿ ಕೊಟ್ಟೇ ಇರ್ತಾರೆ. ಅದು ಗಂಡು ಮಗು ಆಗ್ಬೋದು, ಹೆಣ್ಣು ಮಗು ಆಗ್ಬೋದು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ. ಟೋಟಲ್ ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ. ಕರಾಟೆಯಲ್ಲಿ ಹೆಸರು ಮಾಡಿದ್ದೀರಾ, ಮತ್ತು ಕೋವಿಡ್ ಟೈಮಲ್ಲಿ ವಾರಿಯರ್ ಕೆಲಸ ಮಾಡಿದ್ದೀರಾ,
ಮತ್ತು ಡಿಫೆನ್ಸ್ ಇದು ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡಲ್ಲಿ ಕೆಲಸ ಮಾಡಿದ್ದೀರಾ, ಪೌರ ರಕ್ಷಣಾ ದಳ ಸಿನಿಮಾ ಸುಮಾರು ಕಡೆ ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀರಾ ಸರ್. ಈ ಥರ ಹಲವಾರು ರಂಗಗಳು ಕೆಲಸ ಮಾಡಿದ್ದೀರಾ ಸರ್. ನಿಮ್ಗೆ ಏನು ಅನಿಸುತ್ತೆ ಸರ್ ನಿಮಗೆ? ಅಂದರೆ ಇದರಿಂದ ನೀವೇನು ಹೇಳ್ಬೋದು ಜನಗಳಿಗೆ? ಏನಿಲ್ಲ, ಅಂದರೆ ನನಗೆ ಬೇರೆ ಸುಸೈಡ್ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಲಿಲ್ಲ. ಖಂಡಿತ ಸರ್. ಇವಾಗ ನಾನೇನಾದ್ರು ಯೋಚನೆ ಮಾಡಬೇಕು, ಆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಬೇಡಿ, ಬೇರೆ ಬೇರೆ ಮಾಡಿ. ನೆಗೆಟಿವಿಟಿಗೆ ಟೈಮೇ ಕೊಟ್ಟಿಲ್ಲ, ಟೈಮ್ ಕೊಡಬೇಡಿ, ಬರುತ್ತೆ ತಳ್ಳ ವೇಸ್ಟ್ ಮಾಡೋದೇ ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸರ್ ಇವತ್ತು ಆಯ್ತಾ, ಅದಕ್ಕೆ ಟೈಮ್ ನೋಡಿದೆ, ಒಂದು 4:15 ಅಲ್ಲಿ ಪ್ರಾಕ್ಟೀಸ್ಗೆ ಹೋಗ್ಬೇಕು, ಸಾಂಗ್ ಪ್ರಾಕ್ಟೀಸ್. ಒಂದು ಸಕ್ಸಸ್ ಆಗಿದ ತಕ್ಷಣ ಅದನ್ನು ಬಿಡಬಾರ್ದು. ಇನ್ನೊಂದು ಕಡೆ ಇನ್ನೊಂದು ಡಿವಿಷನ್ ಸರ್, ಎಲ್ಲ ಯಾರು ಬೇಕಾದ್ರೆ ಎಲ್ಲ ಮಾಡ್ಬೋದು. ಈ ಒಂದು ಸಿನಿಮಾ ಇವಾಗ ಯಾರು ನಮ್ಮ ರವಿಚಂದ್ರನ್ ಸರ್, ಈ ಟೈಮಲ್ಲಿ ನಿಜವಾಗ್ಲೂ ಜ್ಞಾಪಿಸ್ಕೋಬೇಕು. ಆ ಚಿಕ್ಕ ವಯಸ್ಸಲ್ಲಿ ಕತೆ, ಚಿತ್ರಕಥೆ, ಇನ್ನೊಂದು ಡಬ್ಬಿಂಗ್ ಅಂತಲೇ ಇಲ್ಲಿ ಅವರೇ ನಮ್ಮ ಕತೆ ನನ್ನ ನೇಟಿವಿಟಿಗೆ ತಕ್ಕಂಗೆ ಮಾಡಬೇಕು. ಚಿತ್ರಕಥೆ, ಸಂಭಾಷಣೆ ಎಲ್ಲನೂ ಮಾಡಿದ್ದಾರೆ, ಗೊತ್ತಲ್ಲ ಸರ್ ನಿಮಗೆ? ಹೌದು ಸರ್. ಆ ಥರ ಅವ್ರಿಗೆ ಇವತ್ತವರೆಗೂ ನೋಡಿ, ಸಿನಿಮಾದಲ್ಲಿ ಅವರು ಧೂಮಪಾನ ಮಾಡೋದು ಮತ್ತು ಇದೆಲ್ಲ ಇರುತ್ತೆ. ಅವ್ರ ರಿಯಲ್ ಲೈಫಲ್ಲಿ ಈಸ್ ಅ ಪ್ಯೂರ್. ಅವ್ರಿಗೆ ಏನು ಅಭ್ಯಾಸನೂ ಇಲ್ಲ, ಸಿನಿಮಾ ಒಂದೇ ಕಾನ್ಸಂಟ್ರೇಷನ್. ಆ ಸಿನಿಮಾದಲ್ಲಿ ಎಲ್ಲ ಡಿವಿಷನಲ್ಲೂ ಮಾಡಬೇಕು. ನಮ್ಮ ಜೀವನದಲ್ಲಿ ಎಲ್ಲ ಡಿವಿಷನಲ್ಲೂ ನಾನು ಸೇವೆ ಮಾಡಬೇಕು, ಕೂಲಿ ಮಾಡ್ಬೋದು. ನನ್ನ ಕೆಲಸ ಸರ್, ನಾನು ಇವತ್ತು ದುಡ್ಡು ತೊಗೊಳ್ಳೋಣ ಅಂತಿಲ್ಲ. ಒಂದು ಸೆಮಿನಾರ್ ಮಾಡಲಿ ಅಥವಾ ನನ್ನ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಖಂಡಿತ ತೊಗೋತೀನಿ. ಅದೆಷ್ಟು ಇಷ್ಟು ಮಿನಿಮಮ್. ಏನು ಒಂದು ಫೈನಲ್ ಏನು ಅಂತಂದರೆ, ನಮಗಾದಂಥ ಅವಮಾನ ನಮ್ಮವ್ರಿಗೆ ಆಗಬಾರ್ದು, ನಮಗೆ ಸಿಗದೇ ಇರೋಂಥ ಸನ್ಮಾನ ನಮ್ಮವ್ರಿಗೆಲ್ಲ ಸಿಗಬೇಕು. ಸರ್ ನಾನು 110 ಮಾಡಿದ್ದೀನಿ, 5 ಗಿನ್ನಿಸ್ ಮಾಡಿದ್ದೀನಿ. ಅದು ನನ್ನ ಪ್ರೊಫೈಲ್ಗೋಸ್ಕರ, ನನ್ನ ಹೊಟ್ಟೆಪಾಡಿಗೋಸ್ಕರ, ನನ್ನ ಸಾಧನೆಗೋಸ್ಕರ, ನನ್ನ ಪ್ರಶಸ್ತಿಗೋಸ್ಕರ, ನನ್ನ ಕನಸಿಗೋಸ್ಕರ. ಅದಲ್ದಿರ ಇಷ್ಟು 1000 ಜನಕ್ಕೆ ಕೊಟ್ಟಿದ್ದೀವಿ, ಟ್ರೈನಿಂಗ್ ಕೊಟ್ಟಿದ್ದೀವಿ, ಅವ್ರು ಉಳಿಸಿದ್ದಾರೆ, ನನ್ನ ಭಾರತನ ಉಳಿಸಿದ್ದಾರೆ, ನನ್ನ ಭಾರತವನ್ನು ಎಲ್ಲ ಕಡೆ ಹೇಳ್ತಾರೆ, ನನ್ನ ಕನ್ನಡವನ್ನು ಹೇಳ್ತಾರೆ. ಮಾರಾಮೂರ್ತಿ ಅವ್ರ ಬಗ್ಗೆ ಎಷ್ಟೋ ಕಡೆ ಹೋಗಿ ಅವೇರ್ನೆಸ್ ಕೊಟ್ಟಿದ್ದೀವಿ, ಕನ್ನಡ ಬಾವುಟದ ನಿರ್ಮಾತೃ. ಸರ್ ಯಾವಾಗಲೂ ನಮ್ಮ ಅಪ್ಪ ಅಮ್ಮನೇ ಅಲ್ವಾ ಜ್ಞಾಪಿಸ್ಕೋಬೇಕು. ನಮ್ಮ ಕನ್ನಡನ ಬಾವುಟ ಅಂತ ತೋರಿಸೋರು ಅಪ್ಪ ಅಮ್ಮ ಅಲ್ವಾ? ಅವ್ರನ್ನೇ ನೀವು ಅಪ್ಪ ಅಮ್ಮನೇ ಸರಿಯಾಗಿ ನೋಡ್ಕೊಂಡಿಲ್ಲ, ನೀವು ಚಳುವಳಿ ಮಾಡಿ ನಾನು ಅಲ್ಲಿ ಹೋರಾಟ ಮಾಡೋದೇ ಇದಲ್ಲ ಸರ್. ಅದು ಕೆಲವನ್ನ ಮಾಡಿ ಅವಶ್ಯಕತೆ ಇದ್ದಾಗ, ಬಟ್ ನಮ್ಮವ್ರನ್ನ ತಿಳಿಸ್ಕೊಡೋದು ಯಾವಾಗ? ಸತ್ಯ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲ ನೀವು ಬ್ಯುಸಿ ಶೆಡ್ಯೂಲ್ ಹಾಕೊಂಡ್ಬಿಟ್ರೆ ಯಾವ ಆತ್ಮಹತ್ಯೆಗೂ ಟೈಮ್ ಇಲ್ಲ, ಯಾವ ಲವ್ ಮಾಡೋಕ್ಕೂ ಟೈಮ್ ಇಲ್ಲ. ಬಟ್ ಆಯಾ ಟೈಮ್ಗೆ ಅದು ಹಾಗೇ ಆಗುತ್ತಲ್ವ ಸರ್. ನಿಮ್ಮ ಭವಿಷ್ಯ ಇನ್ನೊಬ್ರು ಯೋಚನೆ ಮಾಡಬಾರ್ದು, ನಿರ್ಧಾರ ಮಾಡೋಕ್ಕೆ ಬಿಡಲೇಬೇಡಿ. ಟೈಮ್ ಅನ್ನೋದು ಇಲ್ಲ, ನಂಗೆ ತುಂಬ ಬ್ಯುಸಿ ಇದ್ದೀನಿ, ಅದೆಲ್ಲ ಬಿಲ್ಡಪ್ ಎಲ್ಲ ಇದೆ ಸರ್. ನಾನು ಅದನ್ನು ಒಪ್ಪೋದೇ ಇಲ್ಲ. ನಾನು ನಮ್ಮ ಸ್ನೇಹಿತರು ನಮ್ಮ ಚಾನಲ್ಗೆ ನಾನು ಬರಬೇಕು ಅಂತ ನಾನು ಫಿಕ್ಸ್ ಆದಮೇಲೆ ನನಗೆ ಅದೆಲ್ಲ ಏನು ನಾನು ತಲೆ ಕೆಸ್ಕೊಳ್ಳೋಂಗಿಲ್ಲ. ನಾನು ಅಂತಂದರೆ ಎಲ್ಲರೂ ಅದನ್ನು ಮಾಡ್ಬೋದು ಅನ್ನೋದಕ್ಕೋಸ್ಕರ. ವ್ಯಾಪಾರಿಕೃತ ಇರಲಿ, ಒಂದು 25 ಭಾಗ ಇರಲಿ, ಊಟ ಬಟ್ಟೆಗೋಸ್ಕರ ಇರಲಿ. ನಮ್ಮದು ಅಷ್ಟೇ ಸರ್, ಊಟ ಬಟ್ಟೆಗಿದೆ ಅವಶ್ಯಕತೆ ಅಷ್ಟೇ ಸರ್. ಅದು ಬಿಟ್ಟು ನಾವು ಬೇರೆ ಅತಿ ಆಸೆ ಪಡೋಕ್ಕೆ ಹೋದರೆ ಗತಿ ಕೇಡು, ಅತಿ ಆಸೆ ಗತಿ ಕೇಡು. ಹೆಸರು ಬಂದಷ್ಟು ಏನಾಗುತ್ತೆ, ಆಸೆಗಳು ಜಾಸ್ತಿ ಆಗುತ್ತೆ, ಪ್ರೇಮ ಕಾಮ ಅದೆಲ್ಲನೂ ಜಾಸ್ತಿನೇ ಆಗ್ತಾ ಇರುತ್ತೆ. ಆವಾಗ ನಾವು ಕಣ್ಣು ಮುಚ್ಕೊಂಡಾಗ ಏನು ಮಾಡ್ತೀವಿ, ಬೇರೆ ಬೇರೆ ರೀತಿಯ ಅವಘಡಗಳು ನಡೆಯುತ್ತೆ. ನಾವು ಮಾಡ್ಕೊಂಬಂದಂಥ ಹೆಸರುಗಳು ಆಟೋಮೆಟಿಕ್ಕಾಗಿ ಸ್ಮ್ಯಾಶ್ ಆಗುತ್ತೆ.